ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಒಂದೊಂದಾಗಿ ಎಲ್ಲ ಮುಖ್ಯ ವಿಷಯಗಳನ್ನು ನೋಡ್ತಾ ಹೋಗೋಣ. ಮೊದಲನೇದು, ಎಲೆಕ್ಷನ್ ಕಮಿಷನ್ ಇನ್ವೈಟ್ಸ್ ಪಾರ್ಟೀಸ್ ಫಾರ್ ಟಾಕ್ಸ್ ಟು ಸ್ಟ್ರೆಂಥನ್ ಪೋಲ್ ಪ್ರೊಸೆಸ್. ಕೆಲವು ದಿನಗಳ ಹಿಂದೆ ಚುನಾವಣಾ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ದೂರುಗಳು ಕೇಳಿ ಬಂದಿದ್ವು. ಇಲ್ಲಿ ಏನಾಗಿತ್ತು, ಅಮಿಡ್ ರೇಜಿಂಗ್ ಕಾಂಟ್ರವರ್ಸಿ ಓವರ್ ಡೂಪ್ಲಿಕೇಟ್ ವೋಟರ್ ಐ ಡಿ ಕಾರ್ಡ್ ನಂಬರ್ಸ್. ಎಷ್ಟೋ ವೋಟರ್ ಐ ಡಿಗಳು ಡೂಪ್ಲಿಕೇಟ್ ಆಗಿದೆ, ಪದೇ ಪದೇ ಬೇರೆ ಬೇರೆ ಕಡೆ ಡೂಪ್ಲಿಕೇಟ್ ವೋಟರ್ ಐ ಡಿ ಕಾರ್ಡ್ಗಳಿಂದ ಮತದಾನವನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ದೂರುಗಳು ಕೇಳಿ ಬಂದಿತ್ತು. ಈಗ ಇದನ್ನ ಬಗೆಹರಿಸಲಿಕ್ಕೋಸ್ಕರ ಎಲೆಕ್ಷನ್ ಕಮಿಷನ್ ಏನ್ ಮಾಡಿದೆ, ಇನ್ವೈಟ್ಸ್ ಲೀಡರ್ಸ್ ಆಫ್ ಆಲ್ ಪೊಲಿಟಿಕಲ್ ಪಾರ್ಟೀಸ್ ಫಾರ್ ಅನ್ ಇಂಟರಾಕ್ಷನ್. ಎಲ್ಲಾ ರಾಜಕೀಯ ಪಕ್ಷಗಳ ಮುಖಂಡರನ್ನ ಒಂದು ಸಭೆಗೆ ಕರೆದು ಎಲ್ಲ ಸಮಸ್ಯೆನ ಪರಿಹರಿಸೋಣ ಅಂತ ಹೇಳ್ತಾ ಇದೆ. ಫರ್ದರ್ ಸ್ಟ್ರೆಂಥನ್ ಎಲೆಕ್ಟ್ರಲ್ ಪ್ರೊಸೆಸ್. ಈ ಮೂಲಕ ಒಂದು ಚುನಾವಣಾ ಪ್ರಕ್ರಿಯೆ ಇದೆಯಲ್ವಾ, ಇದನ್ನ ಇನ್ನಷ್ಟು ಬಲಗೊಳಿಸಲಿಕ್ಕೆ ಮುಂದಾಗ್ತಾ ಇದೆ. ನೆಕ್ಸ್ಟ್, ಪೋಲ್ ಬಾಡಿ ಸೀಕ್ ಸಜೆಷನ್ ಫ್ರಮ್ ಆಲ್ ಪೊಲಿಟಿಕಲ್ ಪಾರ್ಟೀಸ್ ಬೈ ಏಪ್ರಿಲ್ 30 ಆರ್ ಆನ್ ಎನಿ ಅನ್ರಿಸಾಲ್ವ್ಡ್ ಇಶ್ಯೂ. ಎಲ್ಲಾ ಬೇರೆ ಬೇರೆ ರಾಜಕೀಯ ಪಕ್ಷಗಳಿಂದ ಏನಾದರೂ ಸಜೆಷನ್ ಇದ್ರೆ ಏಪ್ರಿಲ್ 30 ಒಳಗೆ ತಿಳಿಸಿ ನಮಗೆ ಅಂತ ಎಲೆಕ್ಷನ್ ಕಮಿಷನ್ ಹೇಳ್ತಾ ಇದೆ. ಇದಾದ ನಂತರ ಪಕ್ಕದಲ್ಲಿ ಯುಕ್ರೇನ್ ಅಗ್ರೀಸ್ ಟು ಅ 30-day ಸೀಸ್ ಫೈರ್ ವಿತ್ ರಷ್ಯಾ ಡ್ಯೂರಿಂಗ್ ಟಾಕ್ಸ್ ವಿತ್ ಸೀನಿಯರ್ ಯುಎಸ್ ಅಫಿಷಿಯಲ್ಸ್. ಯುಕ್ರೇನ್ ಮಾಡ್ತಾ ಇದೆ, ಅಮೆರಿಕಾದ ದೊಡ್ಡ ಅಂತಂದ್ರೆ ಅದರ ಪ್ರಪೋಸಲ್ ಇತ್ತು ಅಮೆರಿಕಾದ. ಏನು, 30-day ಜನರಲ್ ಸೀಸ್ ಫೈರ್. ಸೀಸ್ ಫೈರ್ ಅಂತಂದ್ರೆ ಕದನ ವಿರಾಮ ಘೋಷಣೆ. ಕದನ ವಿರಾಮ ಅಂದ್ರೆ ಇಷ್ಟು ದಿನ ಯುದ್ಧ ನಡೀತಾ ಇತ್ತಲ್ವ, ಅದಕ್ಕೊಂದು ಬ್ರೇಕ್ ಸಿಕ್ಕದ ಹಾಗೆ. ಈಗ ಯುಕ್ರೇನ್ 30 ದಿನಗಳ ಕದನ ವಿರಾಮಕ್ಕೆ ಒಪ್ಕೊಂಡಿದೆ. ಸೀನಿಯರ್ ಯುಎಸ್ ಅಫಿಷಿಯಲ್ಗಳು ಇದರ ಬಗ್ಗೆ ಯುಕ್ರೇನ್ ಜೊತೆ ಮಾತನಾಡಿದ್ದಾರೆ. ಹಾಗಾಗಿ ರಷ್ಯಾ ಮತ್ತೆ ಯುಕ್ರೇನ್ ನಡುವಿನ ಒಂದು ಯುದ್ಧಕ್ಕೆ 30 ದಿನಗಳ ಕಾಲ ಒಂದು ಬ್ರೇಕ್ ಈಗ ಸಿಕ್ಕಿದೆ. ಅದಾದ ನಂತರ ಎಡಿಟೋರಿಯಲ್ಗೆ ಬಂದ್ರೆ, ಮೊದಲನೇದು ಬಿಲ್ಡಿಂಗ್ ಕಂಪ್ಯಾಷನ್ ಇನ್ ಟು ದಿ ಹೆಲ್ತ್ ಕೇರ್ ಸ್ಟ್ರಕ್ಚರ್. ಏನ್ ಹೇಳ್ತಾ ಇದ್ದಾರೆ ಅಲ್ಲಿ ನೋಡ್ತಾರೆ, ಮೊದಲನೇದು ಕಂಪ್ಯಾಷನ್ ಇಂಪ್ರೂವ್ಸ್ ಹೆಲ್ತ್ ಕೇರ್. ಈ ಆರ್ಟಿಕಲ್ ಅಲ್ಲಿ ಮುಖ್ಯವಾಗಿ ವೈದ್ಯರು, ದಾದಿಯರು, ಡಾಕ್ಟರ್ಸ್, ನರ್ಸಸ್ ಎಲ್ಲ ಒಂದು ವೈದ್ಯಕೀಯ ಸಿಸ್ಟಮ್ ಇದೆಯಲ್ವಾ, ಹೆಲ್ತ್ ಸಿಸ್ಟಮ್, ಇದರಲ್ಲಿ ಬರುವಂತಹ ಬೇರೆ ಬೇರೆ ಉದ್ಯೋಗಿಗಳು ಯಾವ ರೀತಿ ತಮ್ಮ ದಯೆ ಮತ್ತೆ ಅನುಕಂಪವನ್ನ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಯಾಕೆ ಈ ವಿಷಯ ಮುಂದೆ ಬಂದಿದೆ ಅಂತಂದ್ರೆ, WHO ವಿಶ್ವ ಜಾಗತಿಕ ಆರೋಗ್ಯ ಸಂಸ್ಥೆ ಇದೆಯಲ್ವಾ, ಅದರದ ಒಂದು ರಿಪೋರ್ಟ್ ಬಿಡುಗಡೆ ಆಗಿದೆ. ರಿಪೋರ್ಟ್ ಏನ್ ಹೇಳ್ತಾ ಇದೆ, ರಿಪೋರ್ಟ್ ಹೈಲೈಟ್ಸ್ ದಟ್ ಕಂಪ್ಯಾಷನ್ ಹೆಲ್ಪ್ಸ್ ಪೇಷಂಟ್ಸ್ ಹೀಲ್ ಫಾಸ್ಟರ್ ಅಂಡ್ ಇಂಪ್ರೂವ್ಸ್ ಕ್ವಾಲಿಟಿ ಆಫ್ ಕೇರ್. ಅಂತಂದ್ರೆ ಈ ಒಂದು ವರದಿಯ ಪ್ರಕಾರ ದಯಾಮಯಿಗಳಾದ ವೈದ್ಯರು ಅಂತಂದ್ರೆ ಕೇವಲ ಲಾಭದ ಉದ್ದೇಶಕ್ಕೋಸ್ಕರ ಚಿಕಿತ್ಸೆಯನ್ನ ಕೊಡೋದಲ್ಲ, ಟ್ರೀಟ್ಮೆಂಟ್ ಮಾಡೋದಲ್ಲ. ಯಾರಿಗೆ, ಯಾವ ವೈದ್ಯರಿಗೆ ನಮ್ಮ ರೋಗಿಯ ಮೇಲೆ ಹೆಚ್ಚು ದಯೆ ಇರುತ್ತೋ ಮತ್ತೆ ಅನುಕಂಪ ಇರುತ್ತೋ ಅಂತಹ ವೈದ್ಯರು ನೀಡಿದ ಆರೈಕೆಗಳಿಂದಾಗಿ ಈ ರೋಗಿಗಳು ಹೆಚ್ಚು ಗುಣಮುಖರಾಗ್ತಾರೆ ಅಂತ ಈ ರಿಪೋರ್ಟ್ ಹೇಳ್ತಾ ಇದೆ. ಅದು ಕೇವಲ ರೋಗಿಗಳಿಗೆ ಮಾತ್ರ ಅಲ್ಲ, ಡಾಕ್ಟರ್ಸ್ ಅಂಡ್ ನರ್ಸಸ್ ಬೆನಿಫಿಟ್ ಟು. ಹೆಲ್ತ್ ಕೇರ್ ವರ್ಕರ್ಸ್ ಹೂ ಶೋ ಕಂಪ್ಯಾಷನ್ ಫೀಲ್ ಲೆಸ್ ಸ್ಟ್ರೆಸ್. ಯಾರು ಹೆಚ್ಚು ಕಂಪ್ಯಾಷನ್ ಅನ್ನ, ದಯೆಯನ್ನ ತೋರಿಸ್ತಾರೋ ಅವರು ಕಡಿಮೆ ಒತ್ತಡವನ್ನು ಅನುಭವಿಸ್ತಾರೆ. ಮತ್ತೆ ದೇ ಆರ್ ಹ್ಯಾಪಿಯರ್ ಇನ್ ದರ್ ಜಾಬ್ಸ್. ಆ ಒಂದು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅವರಿಗೆ. ಅಂಡ್ ಬಿಲ್ಡ್ ಬೆಟರ್ ರಿಲೇಶನ್ಶಿಪ್ ವಿತ್ ಪೇಷಂಟ್ಸ್. ತಮ್ಮ ರೋಗಿಗಳ ಜೊತೆ ಉತ್ತಮವಾದಂತಹ ಭಾವನಾತ್ಮಕ ಸಂಬಂಧವನ್ನು ಇರಿಸಿಕೊಳ್ಳಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಇನ್ನು 2 ಟರ್ಮ್ ಬರುತ್ತೆ ಇದರಲ್ಲಿ, ಕಂಪ್ಯಾಷನ್ ಅಂಡ್ ಎಂಪತಿ. ಮುಖ್ಯವಾಗಿ ನೀವು ಎಥಿಕ್ಸ್, ಎಸ್ಸೆ ಹಾಗೂ ಸೊಸೈಟಿ ಎಲ್ಲ ಒಂದು ವಿಭಾಗಗಳಲ್ಲಿ ಇದನ್ನ ಬಳಸ್ಕೋಬಹುದು. ಕಂಪ್ಯಾಷನ್ ಮತ್ತೆ ಎಂಪತಿ ಡಿಫರೆನ್ಸ್ ಏನು? ಕನ್ನಡದಲ್ಲಿ ಬೇರೆ ಬೇರೆ ಶಬ್ದಗಳಿವೆ, ಆದ್ರೆ ನಾವು ಕಂಪ್ಯಾಷನ್ಗೆ ದಯೆ ಅಂತ ಕರಿಬಹುದು. ದಯವೇ ಧರ್ಮದ ಮೂಲವಯ್ಯ ಅಂತ ಬಸವಣ್ಣನವರು ಹೇಳ್ತಾರಲ್ವಾ, ಆ ದಯೆ. ಎಂಪತಿ ಅಂತಂದ್ರೆ ಸಹಾನುಭೂತಿ. ಡಿಫರೆನ್ಸ್ ಏನು ಹಾಗಿದ್ರೆ? ಕಂಪ್ಯಾಷನ್ ಅಥವಾ ದಯೆ ಅಂತಂದ್ರೆ ನಾವು ಬೇರೆಯವರ ಬಗ್ಗೆ ಕೇವಲ ಅನುಕಂಪವನ್ನು ತೋರಿಸೋದು ಮಾತ್ರ ಅಲ್ಲ, ಅದರ ಬಗ್ಗೆ ಏನಾದ್ರೂ ಕ್ರಮವನ್ನ ಕೈಗೊಳ್ಳೋದು. ಯಾರಿಗೋ ಕಷ್ಟ ಎದುರಾಗಿದೆ, ಯಾರಿಗೋ ಜೀವನದಲ್ಲಿ ಕಷ್ಟ ಬಂದಿದೆ, ನಾವು ಪಾಪ ಕಷ್ಟ ಬಂದಿದೆ ಅಂತ ಹೇಳ್ತಾ ಕೂರೋದಲ್ಲ, ಬದಲಾಗಿ ನಮ್ಮಿಂದ ಆದಂತಹ ಸಹಾಯವನ್ನ ಮಾಡೋದು, ಅದು ದಯೆ. ಆದ್ರೆ ಕಂಪ್ಯಾಷನ್ ಅಂದ್ರೆ ಏನು ಅರ್ಥ ಆಯ್ತಲ್ವಾ, ದಯೆ ಅದು. ಇನ್ನು ಸಹಾನುಭೂತಿ ಅಥವಾ ಎಂಪತಿ ಅಂತ ಇನ್ನೊಂದು ಶಬ್ದ ಇದೆ. ಎಂಪತಿ ಅಂತಂದ್ರೆ ಏನು? ಸಹಾನುಭೂತಿ ಅಂತಂದ್ರೆ ನಮಗೆ ಅದು ಅನುಭೂತಿ ಆಗ್ತಾ ಇದೆ ಅಂತಂದ್ರೆ ಅದು ನಮ್ಗೆ ಅನುಭವಕ್ಕೆ ಬರ್ತಾ ಇದೆ ಅಷ್ಟೇ, ನಾವೇನು ಅದಕ್ಕೆ ಸಂಬಂಧಪಟ್ಟ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ, ಜಸ್ಟ್ ಅದ್ರ ಬಗ್ಗೆ ಅನುಭೂತಿಯನ್ನ, ಸಹಾನುಭೂತಿಯನ್ನು ತೋರಿಸ್ತಾ ಇದ್ದೇವೆ. ಈಗ ನೀವು ಕೆಲವೊಂದು ಹಳ್ಳಿಗಳಲ್ಲಿ ಅಥವಾ ಬೇರೆ ಬೇರೆ ನಗರ ಪ್ರದೇಶಗಳಲ್ಲಿ ನೋಡಿರಬಹುದು, ಯಾವುದೇ ಒಂದು ಸಮಸ್ಯೆ ಬಂದಿದೆ ಅಂತ ಆದ್ರೆ ಅಕ್ಕಪಕ್ಕದ ಮನೆಯವರು ಅಥವಾ ನೆಂಟರು, ಸ್ನೇಹಿತರು ಏನ್ ಮಾಡ್ತಾರೆ, ಎಷ್ಟು ಕಷ್ಟ ಬಂದಿದೆ ನಿಮ್ಗೆ, ನನ್ನ ಹತ್ರ ಅಂತೂ ನೋಡ್ಲಿಕ್ಕೆ ಆಗ್ತಾ ಇಲ್ಲ, ನಾನಾಗಿದ್ರೆ ಇದನ್ನ ಹೇಗೆ ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ ನನ್ನ ಹತ್ರ ಅಂತ ಬರೀ ಪದೇ ಪದೇ ಅಂತ ಮಾತನ್ನೇ ಹೇಳ್ತಾ ಇರ್ತಾರೆ ಹೊರತು ಯಾವುದೇ ಸಹಾಯ ಮಾಡೋದಿಲ್ಲ.
ಅಂತಂದ್ರೆ ಸಹಾನುಭೂತಿ ಓವರ್ ಆಗ್ಬಿಟ್ರೆ ಕಿರಿಕಿರಿ ಆಗ್ಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ಸಹಾನುಭೂತಿಯಲ್ಲಿ ಅಂತಂದ್ರೆ ಎಂಪತಿಯಲ್ಲಿ ಯಾವುದೇ ಕ್ರಮಗಳನ್ನ ಕೈಗೊಳ್ಳುವುದಿಲ್ಲ. ಯಾರು ಸಹಾಯ ಮಾಡುವುದಿಲ್ಲ. ಆದ್ರೆ ದಯೆ ಅಂತಂದ್ರೆ ಏನು? ಅಲ್ಲಿ ಒಂದು ಸಹಾಯದ ಪ್ರಕ್ರಿಯೆ ಇರುತ್ತೆ. ನಮ್ಮ ಕೈಲಾದ ಸಹಾಯವನ್ನು ನಾವು ಮಾಡ್ತೇವೆ. ಅದಕ್ಕೆ ದಯೆ ಅಂತ ಕರೀತಾರೆ. ಈಗ ಎಂಪತಿ ಕ್ಯಾನ್ ಲೀಡ್ ಟು ಎಮೋಷನಲ್ ಎಕ್ಸಾಷನ್. ಯಾರೋ ಬಂದು ನಿಮಗೆ ಪಾಪ ಪಾಪ ನಿಮ್ಗೆ ಇಷ್ಟ ಕಷ್ಟ ಬರಬಾರ್ದಿತ್ತು ಅಂತ ಪದೇ ಪದೇ ಹೇಳ್ತಾ ಇದ್ರೆ ಹೇಗನ್ಸುತ್ತೆ? ಅಂತಂದ್ರೆ ನಿಮ್ಗೆ ಎಮೋಷನಲ್ ಆಗಿ ಒಂದು ಎಕ್ಸಾಷನ್ ಆಗ್ಬಿಡುತ್ತೆ. ಸಾಕಪ್ಪ ಸಾಕು ಇವ್ರ ಜೊತೆ ಮಾತನಾಡೋದೇ ಬೇಡ ಅಂತ ಅನ್ಸ್ಬಿಡುತ್ತಲ್ವಾ? ಹಾಗೆ ಎಂಪತಿಯಿಂದ ಎಮೋಷನಲ್ ಆಗಿ ಎಕ್ಸಾಸ್ಟ್ ಆಗ್ಬಿಡ್ತೇವೆ ನಾವು. ಆದ್ರೆ ಕಂಪ್ಯಾಷನ್ ಹೆಲ್ಪ್ಸ್ ಡಾಕ್ಟರ್ಸ್ ಸ್ಟೇ ಬ್ಯಾಲೆನ್ಸ್ಡ್ ವೈಲ್ ಕೇರಿಂಗ್ ಫಾರ್ ಪೇಷಂಟ್ಸ್. ಒಂದು ವೇಳೆ ದಯೆ ಇದ್ರೆ ನಮ್ಮ ಕೈಲಾದ ಸಹಾಯ ಮಾಡೋದು, ಅವರಿಗೆ ಬೇಕಾದಂತಹ ಅವಶ್ಯಕವಾದಂತಹ ಕೆಲಸಗಳನ್ನ ಮಾಡ್ಕೊಡೋದು. ಹೀಗೆ ನಾವು ನಮ್ಮ ಜೀವನದಲ್ಲಿ ಎಂಪತಿ ಅಥವಾ ಕಂಪ್ಯಾಷನ್ ಅನ್ನ ನಾವು ಗಮನಿಸ್ತಾನೆ ಇರ್ತೇವೆ. ಇಲ್ಲಿ ಹೇಳ್ತಾ ಇರೋದು ಡಾಕ್ಟರ್ಸ್‌ಗಳು ಹೆಚ್ಚು ಕಂಪ್ಯಾಷನ್ ಇಟ್ಕೊಂಡ್ರೆ ಏನಾಗುತ್ತೆ? ಶಾಂತಿಯಿಂದ, ಸಮತೋಲನದಿಂದ, ಬ್ಯಾಲೆನ್ಸ್ಡ್ ಮೈಂಡ್ ಅಲ್ಲಿ ರೋಗಿಗಳನ್ನ ನೋಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಕಂಪ್ಯಾಷನ್ ಹೆಲ್ಪ್ಸ್ ಮೆಂಟಲ್ ಹೆಲ್ತ್. ಸಪೋರ್ಟಿಂಗ್ ಪೀಪಲ್ ವಿತ್ ಕೈಂಡ್ನೆಸ್ ಅಂಡ್ ಕೇರ್, ಎಸ್ಪೆಷಲಿ ಟ್ರಾಮಾ ವಿಕ್ಟಿಮ್ಸ್, ಲೀಡ್ಸ್ ಟು ಬೆಟರ್ ಹೀಲಿಂಗ್ ಅಂಡ್ ಎಮೋಷನಲ್ ವೆಲ್ ಬೀಯಿಂಗ್. ಅಂದ್ರೆ ತೀವ್ರವಾಗಿ ಆಘಾತಕ್ಕೆ ಒಳಗಾಗಿರ್ತಾರಲ್ವಾ? ಅಂತಂದ್ರೆ ಚೈಲ್ಡ್‌ಹುಡ್ ಟ್ರಾಮಾ ಅಂತ ಹೇಳ್ತೇವೆ. ಚಿಕ್ಕ ವಯಸ್ಸಿನಲ್ಲೇ ಅವರ ಮನಸ್ಸಿನ ಮೇಲೆ ದೊಡ್ಡ ಆಘಾತ ಉಂಟಾಗಿರುತ್ತೆ. ಅಂತ ಆಘಾತ ಅನುಭವಿಸಿದವರನ್ನ ಪ್ರೀತಿ, ಕಾಳಜಿಯ ಮೂಲಕ ಬೆಂಬಲಿಸೋದ್ರಿಂದ ಭಾವನಾತ್ಮಕವಾಗಿ ಅವರು ಚೇತರಿಸಿಕೊಳ್ಳಿಕ್ಕೆ ಸಹಾಯ ಆಗತ್ತೆ. ಟ್ರೈನಿಂಗ್ ಅಂಡ್ ಅವೇರ್‌ನೆಸ್ ಆರ್ ಕೀ. ಹಾಗಾಗಿ ಹಾಸ್ಪಿಟಲ್ಸ್ ಅಂಡ್ ಮೆಡಿಕಲ್ ಪ್ರೊಫೆಷನಲ್ಸ್ ಶುಡ್ ಬಿ ಟ್ರೈನ್ಡ್ ಇನ್ ಕಂಪ್ಯಾಷನ್ ಟು ಮೇಕ್ ಹೆಲ್ತ್ ಕೇರ್ ಮೋರ್ ಪೀಪಲ್ ಫ್ರೆಂಡ್ಲಿ ಅಂಡ್ ಆಕ್ಸೆಸಿಬಲ್ ಟು ಆಲ್. ಆಸ್ಪತ್ರೆಗಳು ಮತ್ತೆ ವೈದ್ಯಕೀಯ ವೃತ್ತಿನ ನಿಭಾಯಿಸುವವರು ಈ ದಯೆಯ ಮಹತ್ವವನ್ನು ತಿಳ್ಕೋಬೇಕು. ಅದನ್ನ ಸರಿಯಾಗಿ ಅನುಷ್ಠಾನಕ್ಕೆ ತರಬೇಕು. ಇದರಿಂದಾಗಿ ಜನರಿಗೆ ಹೆಚ್ಚು ಉಪಕಾರ ಆಗುವಂತೆ ಆರೋಗ್ಯ ಸೇವೆಗಳನ್ನ ನೀಡಲಿಕ್ಕೆ ಸಾಧ್ಯ ಆಗುತ್ತೆ. ಇದೆಲ್ಲ ನಮಗೆ ಗೊತ್ತಿರೋದೇ. ಆದ್ರೂ ಯಾಕೆ ಮತ್ತೆ ಆರ್ಟಿಕಲ್ ಕೊಟ್ಟಿದ್ದಾರೆ ಅಂತಂದ್ರೆ, ಈಗ ಕೆಲವೊಂದು ಆಧುನಿಕ ಮೈಂಡ್ ಸೆಟ್‌ಗಳು ಹೇಗಿರುತ್ತೆ ಅಂತಂದ್ರೆ, ನಾವು ಹಿರಿಯರು ಹೇಳಿದ್ದನ್ನ ಕೇಳೋದಿಲ್ಲ. ನಮ್ಗೆ ಯಾವುದೋ ಒಂದು ರಿಪೋರ್ಟ್ ಬೇಕು ಅಂತ ಹೇಳ್ತಾರಲ್ಲ, ಅಂಥವರಿಗೋಸ್ಕರ ಇಂಥ ಒಂದು ಆರ್ಟಿಕಲ್ ಬರುತ್ತೆ ಕೆಲವೊಂದ್ ಸಾರಿ. ಅಂತಂದ್ರೆ ಈ WHO ರಿಪೋರ್ಟ್ ಪ್ರಕಾರನೂ ಅದು ಪ್ರೂವ್ ಆಗಿದೆ. ಯಾರಿಗೆ ಹೆಚ್ಚು ಕಂಪ್ಯಾಷನ್ ಇರುತ್ತೋ ಅವರು ರೋಗಿಗಳನ್ನ ಚೆನ್ನಾಗಿ ನೋಡ್ಕೊಳ್ತಾರೆ. ಆ ರೋಗಿಗಳು ಬೇಗ ಗುಣಮುಖರಾಗ್ತಾರೆ. ಈ ರಿಪೋರ್ಟ್ ಅನ್ನ ಇಟ್ಕೊಂಡು ನಾವು ವಾದ ಮಾಡಬಹುದು. ಅಂದ್ರೆ ರಿಪೋರ್ಟ್ ಸಾಕ್ಷಿಗಳನ್ನ ಕೇಳುವಂತಹ ಮೈಂಡ್ ಸೆಟ್‌ಗಳಿಗೆ ಇದನ್ನ ತೋರಿಸಬಹುದು ಅಷ್ಟೇ. ಮತ್ತೆ ಬೇರೆ ಪಾಯಿಂಟ್‌ಗಳನ್ನ ನೀವು ಎಸ್ಸೆ ಹಾಗೂ ಎಥಿಕ್ಸ್‌ನಲ್ಲಿ ಬಳಸಿಕೊಳ್ಳೋದ್ರಿಂದ ಹೆಲ್ಪ್ ಆಗುತ್ತೆ. ಇದಾದ ನಂತರ ಕೆಳಗಡೆ ಮೋರ್ ಸೈನ್ಸ್ ಆಫ್ ಓವರ್‌ಹಾಲಿಂಗ್ ದಿ ಕಾಂಪ್ಲೇನ್ಸ್ ಫ್ರೇಮ್‌ವರ್ಕ್. ಯಾವುದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಇದರಲ್ಲಿ? ಮುಖ್ಯವಾಗಿ ನಮ್ಮ ದೇಶದಲ್ಲಿ ಕರಪ್ಷನ್, ಬ್ರೈಬರಿ ಮತ್ತೆ ಉದ್ಯಮಗಳು ಯಾವ್ಯಾವ ರೀತಿ ಕಷ್ಟಗಳನ್ನ ಅನುಭವಿಸ್ತಾ ಇವೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಮೆನಿ ಬಿಸಿನೆಸಸ್ ಇನ್ ಇಂಡಿಯಾ ಸ್ಟಿಲ್ ಹ್ಯಾವ್ ಟು ಪೇ ಬ್ರೈಬ್ಸ್ ಟು ಗೆಟ್ ಅಪ್ರೂವಲ್ಸ್, ಪರ್ಮಿಟ್ಸ್ ಆರ್ ಕಂಪ್ಲೀಟ್ ಲೀಗಲ್ ವರ್ಕ್ ಕ್ವಿಕ್ಲಿ. ಅಂದ್ರೆ ಒಂದು ಉದ್ಯಮವನ್ನ ನಡೆಸಬೇಕಾದ್ರೆ ಅದಕ್ಕೆ ಬೇರೆ ಬೇರೆ ಅನುಮತಿ, ಪರವಾನಗಿಗಳು ಬೇಕಾಗಿರುತ್ತೆ. ಅದನ್ನ ಪಡ್ಕೊಳ್ಳಿಕ್ಕೆ ಇನ್ನೂ ಸಹ ಏನು ಲಂಚ ಕೊಡಬೇಕಾದಂತಹ ಪರಿಸ್ಥಿತಿ ಇದೆ. ಆಫಿಷಿಯಲ್ಸ್ ಮಿಸ್‌ಯೂಸ್ ರೂಲ್ಸ್ ಟು ಡಿಮ್ಯಾಂಡ್ ಮನಿ. ಅಧಿಕಾರಿಗಳು ನಿಯಮಗಳನ್ನ ದುರುಪಯೋಗ ಪಡಿಸಿಕೊಂಡು ಹಣವನ್ನ ಪಡಿತಾ ಇದ್ದಾರೆ. ಟೂ ಮೆನಿ ಕಾಂಪ್ಲಿಯನ್ಸ್ ರೂಲ್ಸ್. ಅಂತಂದ್ರೆ ಬಿಸ್ನೆಸ್ ಸ್ಟ್ರಗಲ್ ವಿತ್ ಕಾನ್ಸ್ಟಂಟ್ಲಿ ಚೇಂಜಿಂಗ್ ಗವರ್ಮೆಂಟ್ ರೂಲ್ಸ್. ಸರ್ಕಾರ ಪದೇ ಪದೇ ಉದ್ಯಮಗಳಿಗೆ ಸಂಬಂಧಪಟ್ಟ ನೀತಿಗಳನ್ನ, ನಿಯಮಗಳನ್ನ ಬದಲಾಯಿಸ್ತಾ ಇದೆ. ಇನ್ 2023 ದೇರ್ ವರ್ 9420 ಚೇಂಜಸ್. 2023ರಲ್ಲಿ ಸುಮಾರು 9420 ಬದಲಾವಣೆಗಳನ್ನ ಮಾಡಿದ್ದಾರೆ ನಿಯಮದಲ್ಲಿ. ಮೇಕಿಂಗ್ ಇಟ್ ಹಾರ್ಡ್ ಟು ಫಾಲೋ ಲಾಸ್ ಅಂಡ್ ಇನ್ಕ್ರೀಸಿಂಗ್ ಕರಪ್ಷನ್. ಹೀಗಾಗಿ ಏನಾಗ್ತಾ ಇದೆ? ಯಾವ ಕಾನೂನನ್ನ ಪಾಲನೆ ಮಾಡೋದು ಅನ್ನೋದ್ರ ಬಗ್ಗೆ ಕ್ಲಾರಿಟಿನೇ ಸಿಗ್ತಾ ಇಲ್ಲ. ಕಠಿಣ ಆಗ್ತಾ ಇದೆ. ಮತ್ತು ಅಧಿಕಾರಿಗಳು ಇದನ್ನೇ ಉಪಯೋಗಿಸಿಕೊಂಡು ಭ್ರಷ್ಟಾಚಾರವನ್ನ ಮುನ್ನಡೆಸ್ತಾ ಇದ್ದಾರೆ. ನೀಡ್ ಫಾರ್ ಡಿಜಿಟಲ್ ರಿಫಾರ್ಮ್ಸ್. ಹಾಗಾಗಿ ಸೆಟ್ಟಿಂಗ್ ಅಪ್ ಅ ಬಿಸ್ನೆಸ್ ಇನ್ ಇಂಡಿಯಾ ರಿಕ್ವೈರ್ಸ್ ಮೆನಿ ಡಾಕ್ಯುಮೆಂಟ್ಸ್ ಅಂಡ್ ಅಪ್ರೂವಲ್. ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡೋದು ಅಂತ ಆದ್ರೆ ಅದಕ್ಕೆ ಬಹಳಷ್ಟು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಹಲವಾರು ದೊಡ್ಡ ದೊಡ್ಡ ಸರ್ಕಾರಿ ಸಂಸ್ಥೆಗಳ ಅಪ್ರೂವಲ್ಸ್ ಬೇಕಾಗುತ್ತೆ, ಪರವಾನಗಿ ಬೇಕಾಗುತ್ತೆ. ಹೀಗಾಗಿ ಅ ಸಿಂಗಲ್ ಡಿಜಿಟಲ್ ಐಡೆಂಟಿಟಿ ಫಾರ್ ಬಿಸ್ನೆಸಸ್ ವುಡ್ ಮೇಕ್ ದ ಪ್ರೊಸೆಸ್ ಫಾಸ್ಟರ್ ಅಂಡ್ ರೆಡ್ಯೂಸ್ ಕರಪ್ಷನ್. ಒಂದೇ ಒಂದು ಏಕೈಕವಾದಂತಹ ಒಂದು ಡಿಜಿಟಲ್ ಗುರುತನ್ನ, ಅಂದ್ರೆ ಆ ಗುರುತು ಇಟ್ಕೊಂಡ್ಬಿಟ್ರೆ ಯಾವ ಒಂದು ಉದ್ಯಮವನ್ನ ಮುನ್ನಡೆಸ್ಕೊಂಡು ಹೋಗ್ಲಿಕ್ಕೆ ಸಹಾಯ ಆಗ್ಬಹುದು. ಅಂತಹ ಒಂದು ಡಿಜಿಟಲ್ ಐಡೆಂಟಿಟಿಯನ್ನ ಜಾರಿಗೆ ತರಬೇಕು. ಇದರಿಂದಾಗಿ ಈ ಒಂದು ಪ್ರಕ್ರಿಯೆ ಬಹಳ ಫಾಸ್ಟ್ ಆಗಿ ನಡೀಲಿಕ್ಕೆ ಸಾಧ್ಯ ಆಗುತ್ತೆ. ಭ್ರಷ್ಟಾಚಾರವನ್ನು ಸಹ ನಿಯಂತ್ರಿಸಬಹುದು. ಇನ್ನು ಲೇಬರ್ ಲಾ ರಿಫಾರ್ಮ್ಸ್. ಇಂಡಿಯಾ ಕ್ರಿಯೇಟೆಡ್ ನ್ಯೂ ಲೇಬರ್ ಲಾಸ್ ಬಟ್ ಹ್ಯಾಸ್ ನಾಟ್ ಇಂಪ್ಲಿಮೆಂಟೆಡ್ ದೆಮ್. ಹೊಸ ಕಾರ್ಮಿಕ ಕಾನೂನುಗಳನ್ನು ನಾವು ರಚಿಸಿದ್ದೇವೆ, ಆದರೆ ಅವುಗಳನ್ನ ಇನ್ನೂ ಸರಿಯಾಗಿ ಅನುಷ್ಠಾನ ಮಾಡಿಲ್ಲ. ವಿತೌಟ್ ದೀಸ್ ಚೇಂಜಸ್ ಬಿಸ್ನೆಸ್ ಸ್ಟಿಲ್ ಫೇಸ್ ಔಟ್ಡೇಟೆಡ್ ಕಾಂಪ್ಲಿಕೇಟೆಡ್ ರೂಲ್ಸ್. ಆದ್ರೆ ಇದರಿಂದ ಇನ್ನೂ ಹಳೆಯ ರೂಲ್ಸ್ ಗಳಿಂದಾಗಿ ಬಿಸ್ನೆಸ್ ಗಳಿಗೆ ಏನಾಗ್ತಾ ಇದೆ? ಸ್ಪಷ್ಟ ಆಗಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮತ್ತೆ ಸಂಕೀರ್ಣವಾದ ನಿಯಮಗಳನ್ನ ಪಾಲಿಸಬೇಕಾದಂತಹ ಪರಿಸ್ಥಿತಿ ಇದೆ. ಹಾಗಾಗಿ ಇಂಡಿಯಾ ಮಸ್ಟ್ ಆಕ್ಟ್ ಫಾಸ್ಟ್. ಕಂಟ್ರೀಸ್ ಲೈಕ್ ದಿ US ಆರ್ ಮೇಕಿಂಗ್ ಇಟ್ ಈಸಿಯರ್ ಟು ಡೂ ಬಿಸ್ನೆಸ್.
If India does not remove corruption and simplify rules, it will lose foreign investment and business opportunities. ಒಂದು ವೇಳೆ ಭಾರತ ಈ ಭ್ರಷ್ಟಾಚಾರ ನಿವಾರಣೆಯನ್ನು ಮಾಡಿ ನಿಯಮಗಳನ್ನು ಸುಲಭಗೊಳಿಸದೇ ಇದ್ರೆ ವಿದೇಶಿ ಹೂಡಿಕೆ ಆಗಿರಬಹುದು ಮತ್ತೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತ ಬೇರೆ ಬೇರೆ ಆಪರ್ಚುನಿಟಿಗಳನ್ನ ಅವಕಾಶಗಳನ್ನ ನಾವು ಕಳ್ಕೋಬೇಕಾಗಬಹುದು. ಅಮೆರಿಕ ಮುಂತಾದ ದೇಶಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ, ಉದ್ಯಮಕ್ಕೆ ಸಂಬಂಧಿಸಿದಂತ ಪ್ರಕ್ರಿಯೆಗಳನ್ನ ಈಗಾಗಲೇ ಸರಳಗೊಳಿಸ್ತಾ ಇದ್ದಾರೆ. ಇದನ್ನ ಭಾರತ ಸಹ ಕಲ್ತ್ಕೋಬೇಕು ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಅದಾದ ನಂತರ ಈ ಕಡೆ ಓಪನಿಂಗ್ ಮೂವ್ಸ್, ಇನ್ನು ನ್ಯೂ ಆಪರ್ಚುನಿಟಿ, ಎರಡು ಚಿಕ್ಕ ಎಡಿಟೋರಿಯಲ್ಗಳಿದೆ. ಮೊದಲನೇದು ಪೊಲಿಟಿಕಲ್ ಚರ್ನ್ ಹ್ಯಾಪನಿಂಗ್ ಆಫ್ಟರ್ 2024 ಜನರಲ್ ಎಲೆಕ್ಷನ್ಗೆ ಸಂಬಂಧಪಟ್ಟಿದ್ದು. ಎರಡನೇದು ಇಂಡಿಯಾ ಮತ್ತೆ ಕೆನಡಾ ಸಂಬಂಧದ ಬಗ್ಗೆ. ಮೊದಲನೇ ನೋಡೋದಾದ್ರೆ ಅಪೋಸಿಷನ್ ಪಾರ್ಟೀಸ್ ಆರ್ ಡಿವೈಡೆಡ್. ಒಂದು ದೇಶದಲ್ಲಿ ಆಡಳಿತ ಪಕ್ಷ ಎಷ್ಟು ಮುಖ್ಯ ಆಗಿರುತ್ತೋ ಅದರಷ್ಟೇ ಅದರ ವಿರೋಧ ಪಕ್ಷ ಅಥವಾ ಪ್ರತಿಪಕ್ಷ ಸಹ ಅಷ್ಟೇ ಮುಖ್ಯವಾಗಿರುತ್ತೆ. ಹೀಗಾದಾಗ ಮಾತ್ರ ಪ್ರಜಾಪ್ರಭುತ್ವ ವ್ಯವಸ್ಥೆ ಸರಿಯಾದ ದಾರಿಯಲ್ಲಿ ಸಾಗಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಏನಾಗ್ತಾ ಇದೆ, ದ ಇಂಡಿಯಾ ಅಲಯನ್ಸ್, ಎನ್ಡಿಎ ಅಲಯನ್ಸ್ ಮತ್ತೆ ಇಂಡಿಯಾ ಅಲಯನ್ಸ್ ಅಂತ ಎರಡು ಮುಖ್ಯವಾದ ಅಲಯನ್ಸ್ಗಳಿದ್ವು, ಮೈತ್ರಿಕೂಟಗಳಿದ್ವು 2024ರ ಚುನಾವಣೆಯ ಸಂದರ್ಭದಲ್ಲಿ. ಏನಾಗ್ತಾ ಇದೆ, ಆ ಒಂದು ಅಲಯನ್ಸ್, ಇಂಡಿಯಾ ಅಲಯನ್ಸ್ ಇದೆಯಲ್ವಾ, ಫಾರ್ಮ್ಡ್ ಅಗೇನ್ಸ್ಟ್ ಬಿಜೆಪಿ ಇನ್ 2024 ಇಸ್ ನೋ ಬ್ರೇಕಿಂಗ್ ಅಪಾರ್ಟ್. ಆ ಒಂದು ಮೈತ್ರಿಕೂಟ ಈಗ ವಿಭಜನೆ ಆಗ್ತಾ ಇದೆ. ಡಿಫರೆಂಟ್ ಪಾರ್ಟೀಸ್ ಆರ್ ಫೋಕಸಿಂಗ್ ಆನ್ ದರ್ ಓನ್ ಸ್ಟೇಟ್ ಎಲೆಕ್ಷನ್ ಇನ್ಸ್ಟೆಡ್ ಆಫ್ ಸ್ಟೇಯಿಂಗ್ ಯುನೈಟೆಡ್. ಪ್ರತಿಪಕ್ಷಗಳು ಈಗ ತಮ್ಮ ತಮ್ಮ ರಾಜ್ಯ ಚುನಾವಣೆಗಳ ಕಡೆ ಗಮನ ಹರಿಸ್ತಾ ಇದೆ. ಒಗ್ಗಟ್ಟಾಗಿ ಎಲ್ಲ ಕಾರ್ಯನಿರ್ವಹಿಸುವ ಬದಲು ಎಲ್ಲ ಬೇರೆ ಬೇರೆ ಆಗ್ತಾ ಇದೆ. ಸ್ಟೇಟ್ ಎಲೆಕ್ಷನ್ಸ್ ವಿಲ್ ಚೇಂಜ್ ಪಾಲಿಟಿಕ್ಸ್. ಅಪ್ಕಮಿಂಗ್ ಎಲೆಕ್ಷನ್ಸ್ ಇನ್ ಬಿಹಾರ್ 2025 and Assam, West Bengal, Tamil Nadu and Kerala will further separate opposition parties, leading to new political partnerships. ಅಂತಂದ್ರೆ ಈಗ ಮುಂದಿನ ದಿನಗಳಲ್ಲಿ ಬಿಹಾರದಲ್ಲಿ 2020 ಈ ವರ್ಷ ಮತ್ತೆ ಅಸ್ಸಾಂ, ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ 2026ರಲ್ಲಿ ಈ ಎಲ್ಲಾ ಚುನಾವಣೆಗಳು ಬರ್ತಾ ಇದೆ. ಈ ಸಂದರ್ಭದಲ್ಲಿ ಈ ವಿಭಜನೆ ಇನ್ನಷ್ಟು ಬೇರೆ ಬೇರೆ ರೀತಿಯ ರೂಪಗಳನ್ನ ಪಡ್ಕೋಬಹುದು. ಹೊಸ ಹೊಸ ರಾಜಕೀಯ ಮೈತ್ರಿಗಳು ಹುಟ್ಟಬಹುದು. ಬಿಜೆಪಿ ಇಸ್ ಗೆಟಿಂಗ್ ಸ್ಟ್ರಾಂಗರ್ ಡಿಸ್ಪೈಟ್ ಫೇಸಿಂಗ್ ಅ ಟಫ್ ಚಾಲೆಂಜ್ ಇನ್ 2024. 2024ರಲ್ಲಿ ಬಿಜೆಪಿಗೆ ಏನಿತ್ತು, ಟಫ್, ಒಂದು ಬಹಳ ಕಠಿಣವಾದಂತಹ ಚಾಲೆಂಜ್ ಇತ್ತು. ಆದ್ರೆ ಅದಾದ ನಂತರ ಈಗ ಬಿಜೆಪಿ ಇಸ್ ಕ್ವಿಕ್ಲಿ ರಿಗೇನಿಂಗ್ ಸ್ಟ್ರೆಂತ್ ಬೈ ವಿನ್ನಿಂಗ್ ಸ್ಟೇಟ್ ಎಲೆಕ್ಷನ್ಸ್ ಅಂಡ್ ಇಂಪ್ರೂವಿಂಗ್ ರಿಲೇಷನ್ಸ್ ವಿತ್ ಓಲ್ಡ್ ಅಲೈಸ್ ಲೈಕ್ ಎಐಎಡಿಎಂಕೆ ಇನ್ ತಮಿಳುನಾಡು. 2024 ನಂತರ ಒಳ್ಳೆ ಸ್ಪರ್ಧೆಯನ್ನ ಎದುರಿಸುತ್ತೆ ಬಿಜೆಪಿ. ಆದ್ರೆ ಬೇರೆ ಬೇರೆ ರಾಜ್ಯ ಚುನಾವಣೆಗಳಲ್ಲಿ ಅದು ಎಲ್ಲೋ ಮೂಲಕ ಚೇತರಿಕೆಯನ್ನ ಕಾಣ್ತಾ ಇದೆ. ತಮಿಳುನಾಡಿನಲ್ಲಿ ಹಳೆ ಎಐಎಡಿಎಂಕೆ ಜೊತೆ ಮತ್ತೆ ಮೈತ್ರಿಯನ್ನ ಮುಂದುವರಿಸಲಿಕ್ಕೆ ಪ್ರಯತ್ನಿಸ್ತಾ ಇದೆ. ಇನ್ನು ಬಿಗ್ ಪೊಲಿಟಿಕಲ್ ಚೇಂಜಸ್ ಅಹೆಡ್. ಡಿಸ್ಕಷನ್ಸ್ ಆನ್ ಎಜುಕೇಶನ್, ಲ್ಯಾಂಗ್ವೇಜ್ ಪಾಲಿಸೀಸ್ ಅಂಡ್ ಸೀಟ್ ಡಿಲಿಮಿಟೇಷನ್ ಆರ್ ಕ್ರಿಯೇಟಿಂಗ್ ನ್ಯೂ ಪೊಲಿಟಿಕಲ್ ಡಿಬೇಟ್ಸ್. ಮೆನಿ ರೀಜನಲ್ ಪಾರ್ಟೀಸ್ ಮೇ ಸ್ಟ್ರಗಲ್ ಟು ಸರ್ವೈವ್ ಇನ್ ದಿ ಕಮಿಂಗ್ ಇಯರ್ಸ್. ಅಂತಂದ್ರೆ ಈಗ ಶಿಕ್ಷಣಕ್ಕೆ ಸಂಬಂಧಪಟ್ಟ ಆಗಿರಬಹುದು, ನ್ಯೂ ಎಜುಕೇಶನ್ ಪಾಲಿಸಿ, ಮತ್ತೆ ಭಾಷೆಗೆ ಸಂಬಂಧಪಟ್ಟ ಹಾಗೆ, ಅದೇ ರೀತಿ ಡಿಲಿಮಿಟೇಷನ್, ಕ್ಷೇತ್ರ ಮರುವಿಂಗಡಣೆ, ಇದಕ್ಕೆ ಸಂಬಂಧಪಟ್ಟಂತಹ ಚರ್ಚೆಗಳಿಂದಾಗಿ ಹೊಸ ರಾಜಕೀಯ ವಿವಾದಗಳು ಸೃಷ್ಟಿಯಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಪ್ರಾದೇಶಿಕ ಪಕ್ಷಗಳಿಗೆ ಇದರಿಂದ ಕಠಿಣ ಪರಿಸ್ಥಿತಿಗಳು ಎದುರಾಗಬಹುದು ಅಂತ ಹೇಳ್ತಾ ಇದ್ದಾರೆ. ನಾವು ನೋಡ್ತಾ ಇರ್ತೀವಲ್ವಾ, ಯಾವುದೇ ರಾಜ್ಯ ಚುನಾವಣೆ ಇದ್ರೆ ಪಕ್ಷಗಳು ಅದರ ಬಗ್ಗೆ ಗಮನ ನೀಡುತ್ತವೆ. ಮತ್ತೆ ಸೆಂಟ್ರಲ್ ಚುನಾವಣೆ ಅಂತಂದ್ರೆ ಕೇಂದ್ರ ಚುನಾವಣೆ ಬಂತಂದ್ರೆ ಮತ್ತೆ ಎಲ್ಲ ಒಗ್ಗಟ್ಟಾಗುತ್ತೆ. ಅಂದ್ರೆ ಭಾರತದ ಈ ಒಂದು ಚುನಾವಣಾ ಪ್ರಕ್ರಿಯೆ, ರಾಜಕೀಯ ಪಕ್ಷಗಳ ಈ ಒಂದು ಆಟಾಟೋಪ ನಮ್ಗೇನು ಹೊಸದಲ್ಲ. ಹಾಗಾಗಿ ಇಂತಹ ಘಟನೆಗಳು ಒಂದ್ಸಾರಿ ಒಗ್ಗಟ್ಟಾಗೋದು, ಇನ್ನೊಂದ್ಸಾರಿ ಬೇರೆ ಬೇರೆ ಆಗೋದು, ಮತ್ತೆ ಎಲ್ಲ ಸೇರ್ಕೊಳ್ಳೋದು, ಈ ರೀತಿಯ ಪ್ರಕ್ರಿಯೆಗಳು ನಡೀತಾನೆ ಇರುತ್ತೆ. ಈ ಕಡೆ ಇತ್ತಲ್ವಾ ಇಂಡಿಯಾ ಮತ್ತೆ ಕೆನಡಾದ ಬಗ್ಗೆ ಇರುವಂತಹ ಆರ್ಟಿಕಲ್. ಕೆನಡಾ ಹ್ಯಾಸ್ ಅ ನ್ಯೂ ಲೀಡರ್. ಕೆನಡಾದಲ್ಲಿ ಈಗ ಹೊಸ ಪ್ರೈಮ್ ಮಿನಿಸ್ಟರ್ ಬರ್ತಾ ಇದ್ದಾರೆ. ಮಾರ್ಕ್ ಕಾರ್ನಿ ಈಸ್ ದ ನ್ಯೂ ಲೀಡರ್ ಆಫ್ ಕೆನಡಾ, ರೂಲಿಂಗ್ ಲಿಬರಲ್ ಪಾರ್ಟಿ ಅಂಡ್ ವಿಲ್ ಸೂನ್ ಟೇಕ್ ಓವರ್ ಫ್ರಮ್ ಜಸ್ಟಿನ್ ಟ್ರೂಡೋ. ಅವರ ಬದಲು ಈಗ ಇವರು ಮುಂದಿನ ದಿನಗಳಲ್ಲಿ ಅಧಿಕಾರವನ್ನು ವಹಿಸಿಕೊಳ್ತಾ ಇದ್ದಾರೆ. ಈ ಫೇಸಸ್ ಅ ಕಾನ್ಫಿಡೆನ್ಸ್ ವೋಟ್ ಇನ್ ಪಾರ್ಲಿಮೆಂಟ್ ಆನ್ ಮಾರ್ಚ್ 24 ರಂದು ಸಂಸತ್ನಲ್ಲಿ ವಿಶ್ವಾಸ ಮತಯಾಚನೆ ಮಾಡಬೇಕಾಗಿದೆ ಅವರು. ಅದಾದ ನಂತರ ಅದು ಸಕ್ಸಸ್ಫುಲ್ ಆದ್ರೆ ಜಸ್ಟಿನ್ ಟ್ರೂಡೋ ಬದಲು ಅವರು ಈಗ ಆಸ್ಥಾನ ವಹಿಸಿಕೊಳ್ತಾರೆ. ಟೆನ್ಷನ್ಸ್ ವಿತ್ ದಿ ಯುಎಸ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಹ್ಯಾಸ್ ಮೇಡ್ ಥ್ರೆಟ್ಸ್ ಅಗೇನ್ಸ್ಟ್ ಕೆನಡಾ. ಟ್ರಂಪ್ ಅವರು ಆಗಾಗ ಕೆನಡಾಕ್ಕೆ ಕೆಲವೊಂದು ಬೆದರಿಕೆಗಳನ್ನ ಒಡ್ತಾನೆ ಇರ್ತಾರೆ. ಬಾರ್ಡರ್ ಅನ್ನ ನಾವು ಚೇಂಜ್ ಮಾಡ್ತೇವೆ, ಮತ್ತೆ ಟ್ರೇಡ್ ಟ್ಯಾರಿಫ್ ಅನ್ನ ಹಾಕ್ತೇವೆ, ನಿಮ್ಮ ಮೇಲೆ ಹೆಚ್ಚಿನ ಸುಂಕಗಳನ್ನ ವಿಧಿಸ್ತೇವೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಈಗ ಬರ್ತಾ ಇದಾರಲ್ಲ ಕಾರ್ನಿ ಮೇ ಯೂಸ್ ದಿಸ್ ಕಾನ್ಫ್ಲಿಕ್ಟ್ ಟು ಬೂಸ್ಟ್ ಹಿಸ್ ಪಾರ್ಟೀಸ್ ಪಾಪ್ಯುಲಾರಿಟಿ. ಕಾರ್ನಿ ಅವರು ಬಂದ್ಮೇಲೆ ಈ ಪಾರ್ಟಿಯ ಪಾಪ್ಯುಲಾರಿಟಿನ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಕೆನಡಾದಲ್ಲಿ ಹೊಸ ಹೊಸ ಕ್ರಮಗಳನ್ನ ಕೈಗೊಳ್ಳಬಹುದು. ಟ್ರಂಪ್ ವಿರುದ್ಧ ನಾವು ನಿಲ್ತೇವೆ ಅಂತ ಹೇಳಬಹುದು, ಅಥವಾ ಟ್ರಂಪ್ ಜೊತೆಗೆ ಒಪ್ಪಂದಗಳನ್ನ ಮಾಡಿಕೊಂಡು ನಮ್ಮ ದೇಶವನ್ನ ಇನ್ನಷ್ಟು ಮುಂದೆ ತೆಗೆದುಕೊಂಡು ಹೋಗಿದ್ದೇವೆ ಅಂತಾನು ಅವರು ತಮ್ಮ ಪಾಪ್ಯುಲಾರಿಟಿನ ಹೆಚ್ಚಿಸಿಕೊಳ್ಳಿಕ್ಕೆ ಈ ಅವಕಾಶವನ್ನ ಬಳಸಬಹುದು. ಬೆಟರ್ ಇಂಡಿಯಾ ಕೆನಡಾ ರಿಲೇಷನ್ಸ್. ಒಂದು ವೇಳೆ ಭಾರತ ಮತ್ತೆ ಕೆನಡಾ ನಡುವಿನ ಸಂಬಂಧ ಇನ್ನಷ್ಟು ವೃದ್ಧಿ ಆಗುವ ಸಾಧ್ಯತೆ ಇದೆಯಾ?
ಜಸ್ಟಿನ್ ಟ್ರೂಡೋಸ್ ಅಕ್ಯುಸೇಷನ್ ಅಗೇನ್ಸ್ಟ್ ಇಂಡಿಯಾ ಹರ್ಟ್ ರಿಲೇಷನ್ಸ್. ಜಸ್ಟಿನ್ ಟ್ರೂಡೋ ಅವರಿದ್ದಾಗ ಕೆಲವೊಂದು ಸಂಬಂಧದಲ್ಲಿ ಕೆಲವೊಂದು ಬೇರೆ ಬೇರೆ ಏರುಪೇರಾಗಿತ್ತು. ಆದ್ರೆ ಬಟ್ ವಿತ್ ಇಸ್ ಎಕ್ಸಿಸ್ಟ್ ಅವರೀಗ ಇಲ್ಲ ಅಂತಂದ್ರೆ ಅವರೀಗ ತಮ್ಮ ಸ್ಥಾನವನ್ನು ಕಳ್ಕೊಂಡಿದ್ದಾರೆ. ಬೋತ್ ಕಂಟ್ರೀಸ್ ಹ್ಯಾವ್ ಅ ಚಾನ್ಸ್ ಟು ರೀಸೆಟ್ ಟೈಸ್. ಈಗ ಮತ್ತೆ ಎರಡು ದೇಶಗಳ ನಡುವೆ ಉತ್ತಮ ಸಂಬಂಧವನ್ನ ಮುಂದುವರಿಸಲಿಕ್ಕೆ ಅವಕಾಶ ಸಿಕ್ಕಿದೆ. ಎಸ್ಪೆಷಲಿ ಇನ್ ಟ್ರೇಡ್, ಎಜುಕೇಶನ್ ಅಂಡ್ ಇನ್ವೆಸ್ಟ್ಮೆಂಟ್. ಅದರಲ್ಲೂ ಮುಖ್ಯವಾಗಿ ಶಿಕ್ಷಣ, ವ್ಯಾಪಾರ ಮತ್ತೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಒಳ್ಳೆಯ ಸಂಬಂಧವನ್ನ ಸ್ಥಾಪಿಸಲಿಕ್ಕೆ ಅವಕಾಶ ಇದೆ. ಇನ್ನು ಖಲಿಸ್ತಾನ್ ಇಶ್ಯೂ ಸ್ಟಿಲ್ ಎಕ್ಸಿಸ್ಟ್. ಖಲಿಸ್ತಾನ್ ಅಂತಂದ್ರೆ ಸಿಖ್ಖರಿಗೆ ಸಪರೇಟ್ ಆದಂತಹ ನೇಷನ್ ಬೇಕು ಅನ್ನುವಂತ ಬೇಡಿಕೆ. ಕೆನಡಾದಲ್ಲಿ ಹಲವಾರು ಸಿಖ್ ಜನಾಂಗ ದೊಡ್ಡ ಮಟ್ಟದಲ್ಲಿದೆ. ಹಾಗಾಗಿ ಅವರು ಅಲ್ಲಿ ಬೇಡಿಕೆನ ಇಡ್ತಾ ಇದ್ದಾರೆ. ಡಿಸ್ಪೈಟ್ ಲೀಡರ್ಶಿಪ್ ಚೇಂಜಸ್, ಖಲಿಸ್ತಾನ್ ಇಶ್ಯೂ ರಿಮೇನ್ಸ್ ಅ ಮೇಜರ್ ಚಾಲೆಂಜ್. ಇಂಡಿಯಾ ಅಂಡ್ ಕೆನಡಾ ನೀಡ್ ಕೇರ್ಫುಲ್ ಡಿಪ್ಲೊಮಸಿ ಟು ಹ್ಯಾಂಡಲ್ ಸೆಕ್ಯೂರಿಟಿ ಕನ್ಸರ್ನ್ಸ್ ವೈಲ್ ಇಂಪ್ರೂವಿಂಗ್ ರಿಲೇಷನ್ಸ್. ಖಲಿಸ್ತಾನಕ್ಕೆ ಸಂಬಂಧಿಸಿದ ಸಮಸ್ಯೆ ಹಾಗೆ ಇದೆ. ಹಾಗಾಗಿ ಭಾರತ ಮತ್ತು ಕೆನಡಾ ಏನ್ ಮಾಡಬೇಕು, ಸುರಕ್ಷಿತವಾಗಿ ಅದಕ್ಕೆ ಸಂಬಂಧಿಸಿದ ಕಾರ್ಯಗಳನ್ನು ನಿರ್ವಹಿಸಬೇಕು. ಹಾಗಾಗಿ ಮುಂದಿನ ದಿನಗಳಲ್ಲಿ ಉತ್ತಮ ಸಂವಹನವನ್ನು ನಿರ್ವಹಿಸಲಿಕ್ಕೆ ಶ್ರಮಿಸಬೇಕು ಅಂತಂದ್ರೆ ಹೆಚ್ಚು ಹೆಚ್ಚು ಪ್ರಯತ್ನಗಳನ್ನು ಕೈಗೊಳ್ಳಬೇಕು. ಇನ್ನು ಕೆಳಗಡೆ ಬಂದ್ರೆ, ವಾಟ್ ಈಸ್ ಇನ್ ಅ ಡಿಸೀಸ್ ನೇಮ್. ಒಂದು ರೋಗದ ಹೆಸರಿನ ಬಗ್ಗೆ ಒಂದು ಆರ್ಟಿಕಲ್ ಅನ್ನ ಕೊಟ್ಟಿದ್ದಾರೆ. ರೋಗದ ಹೆಸರು ಅಂತಂದ್ರೆ ಒಂದೇ ರೋಗ ಅಲ್ಲ, ರೋಗಗಳಿಗೆ ಹೆಸರು ಇಡ್ತಾರಲ್ವಾ ಅಂತ ಒಂದು ಪ್ರಕ್ರಿಯೆ ಬಗ್ಗೆ. ಹೇಗೆ ಹೇಗೆ ಒಂದು ಹೆಸರಿಂದಾನೇ ಬೇರೆ ಬೇರೆ ಪರಿಣಾಮಗಳು ಎದುರಾಗಬಹುದು. ಡಿಸೀಸ್ ನೇಮ್ಸ್ ಕ್ಯಾನ್ ಬಿ ಮಿಸ್ಲೀಡಿಂಗ್. ರೋಗದ ಹೆಸರಿನಿಂದ ಬೇರೆಯವರು ಅಪಾರ್ಥ ಮಾಡ್ಕೊಳ್ಳೋ ಸಾಧ್ಯತೆ ಎದುರಾಗ್ಬಿಡುತ್ತೆ. ಮೆನಿ ಡಿಸೀಸಸ್ ಆರ್ ನೇಮ್ಡ್ ಆಫ್ಟರ್ ಪ್ಲೇಸಸ್. ಈಗ ಸ್ಪ್ಯಾನಿಷ್ ಫ್ಲೂ, ಡೆಲ್ಲಿ ಬಾಯ್ಲ್ ಅಂತ ಇಂಥ ಒಂದು ರೋಗಗಳಿದೆಯಲ್ವಾ, ಇದರಲ್ಲಿ ಆ ಒಂದು ಪ್ಲೇಸಿನ ಹೆಸರನ್ನ ಆಡ್ ಮಾಡಿದ್ದಾರೆ. ಈ ಸ್ಪೇನ್ ಅಥವಾ ಸ್ಪ್ಯಾನಿಷ್ ಅಂತ ಕೊಟ್ಟಿದ್ದಾರೆ, ದೆಹಲಿ ಅಂತ ಹೆಸರಿದೆ. ಆದ್ರೆ ಈ ತರ ಹೆಸರಿಡೋದ್ರಿಂದ ದಿಸ್ ಕ್ಯಾನ್ ಕಾಸ್ ಮಿಸ್ಇನ್ಫಾರ್ಮೇಶನ್, ಸ್ಟಿಗ್ಮಾ ಅಂಡ್ ಅನ್ಫೇರ್ ಬ್ಲೇಮ್ ಆನ್ ಕಂಟ್ರೀಸ್ ಆರ್ ರೀಜನ್ಸ್. ಈಗ ಯಾವುದೋ ಒಂದು ರೋಗದ ಮುಂದೆ ಆ ಒಂದು ಪ್ರದೇಶದ ಹೆಸರಿದ್ ಬಿಟ್ರೆ ಆ ಪ್ರದೇಶವನ್ನೇ ಬಹಳ ಪೂರ್ವಾಗ್ರಹದಿಂದ ಜನರು ನೋಡ್ಲಿಕ್ಕೆ ಪ್ರಾರಂಭಿಸ್ತಾರೆ. ಹಾಗಾಗಿ ತಪ್ಪು ಮಾಹಿತಿ ಹರಡ್ಬಿಡುತ್ತೆ. ಆ ಒಂದು ಪ್ರದೇಶದಲ್ಲಿ ಇರೋರಿಗೆಲ್ಲ ಈ ತರ ರೋಗ ಬಂದಿರಬಹುದು, ಅಥವಾ ಆ ಪ್ರದೇಶಕ್ಕೆ ಹೋಗೋದೇ ತಪ್ಪು. ಹೀಗೆ ಹಲವಾರು ರೀತಿಯ ಸಮಸ್ಯೆಗಳು ಉಂಟಾಗಬಹುದು. ಹಾಗಾಗಿ WHO ಸಹ ಇದನ್ನ ವಿರೋಧಿಸುತ್ತೆ. ಅದರ ಒಂದು ನೇಮಿಂಗ್ ಗೈಡ್ಲೈನ್ಸ್, ಹೆಸರಿಡ್ಬೇಕಾದ್ರೆ ಏನೇನು ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಕೆಲವು ಮಾರ್ಗಸೂಚಿಗಳನ್ನ ಹೊರಡಿಸುತ್ತೆ ಅದು. ಸಿನ್ಸ್ 2015, the WHO World Health Organization has advised against using place-based names and instead recommend scientific names based on disease characteristics. ಈಗ ಯಾವುದೇ ಒಂದು ಸ್ಥಳವನ್ನ ಆಧಾರವಾಗಿಟ್ಟುಕೊಂಡು ರೋಗಕ್ಕೆ ಹೆಸರಿಡೋ ಬದಲು ಅದು ರೋಗದ ಕ್ಯಾರೆಕ್ಟರಿಸ್ಟಿಕ್ಸ್, ಆ ರೋಗದ ಬೇರೆ ಬೇರೆ ವೈಶಿಷ್ಟ್ಯಗಳಿರುತ್ತಲ್ವ, ಅದರ ಫೀಚರ್ಸ್ಗಳು, ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ನ ಮೇಲೆ ನೀವು ಅದಕ್ಕೆ ಹೆಸರಿಡಿ ಅಂತ WHO ಹೇಳ್ತಾ ಇದೆ. ರೀಸೆಂಟ್ ನೇಮಿಂಗ್ ಕಾಂಟ್ರವರ್ಸಿ. ನ್ಯೂ ಸ್ಕಿನ್ ಇನ್ಫೆಕ್ಷನ್, ಒಂದು ಚರ್ಮಕ್ಕೆ ಸಂಬಂಧಪಟ್ಟಂತ ಇನ್ಫೆಕ್ಷನ್ಗೆ ಯಾವ್ದರಿಂದ ಉಂಟಾಗೋದು, ಕಾಸಿಂಗ್ ಫಂಗಸ್, ಅದು ಫಂಗಸ್ ಇಂದ ಉಂಟಾಗುತ್ತೆ. ಆ ಫಂಗಸ್ ನ ಹೆಸರನ್ನ ಏನಿಟ್ಟಿದ್ದಾರೆ ಅಂತಂದ್ರೆ ಟ್ರೈಕೋಫೈಟಾನ್ ಇಂಡೋಟಿನೆ ಅಂತ ಹೆಸರಿಟ್ಟಿದ್ದಾರೆ. ಅಂತಂದ್ರೆ ಇಂಡೋ ಅಂತ ಬಂತಲ್ಲ, ಇಂಡಿಯಾಕ್ಕೆ ಸಂಬಂಧಪಟ್ಟಿದ್ದು ಅನ್ನುವಂತ ಕೆಲವೊಂದು ಸುದ್ದಿಗಳು ಬರುತ್ತೆ ಇದರಲ್ಲಿ. ಹಾಗಾಗಿ ಲಿಂಕಿಂಗ್ ಇಟ್ ಟು ಇಂಡಿಯಾ ಅನ್ಫೇರ್ಲಿ, ಭಾರತಕ್ಕೆ ಲಿಂಕ್ ಮಾಡ್ತಾ ಇದ್ದಾರೆ. ಇವನ್ ದೋ ಇಟ್ಸ್ ಎಕ್ಸಾಕ್ಟ್ ಒರಿಜಿನ್ ಇಸ್ ಅನ್ನೋನ್. ಆ ಒಂದು ರೋಗ ಎಲ್ಲಿಂದ ಹರಡ್ತಾ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ನಿಖರವಾಗಿ. ಆದ್ರೂ ಸಹ ಇಂಡಿಯಾ ಅನ್ನುವಂತ ಒಂದು ವರ್ಡ್ ಅನ್ನ ಯಾಕೆ ಸೇರ್ಸಿದ್ರಿ ಅನ್ನೋದ್ರ ಬಗ್ಗೆ ಎಕ್ಸ್ಪರ್ಟ್ಸ್ ಆರ್ಗ್ಯೂ ದಿಸ್ ನೇಮ್ ಇಸ್ ಮಿಸ್ಲೀಡಿಂಗ್ ಅಂಡ್ ಡಿಸ್ಕ್ರಿಮಿನೇಟರಿ. ಈ ಒಂದು ಹೆಸರು ಸರಿಯಾಗಿಲ್ಲ, ತಪ್ಪಾಗಿ ಹೆಸರಿಟ್ಟಿದ್ದಾರೆ ಅಂತ ತಜ್ಞರು ಆರೋಪಿಸ್ತಾ ಇದ್ದಾರೆ. ರೀನೇಮಿಂಗ್ ಫಾರ್ ಎಥಿಕಲ್ ರೀಸನ್ಸ್. WHO ಇನ್ನೊಂದು ಗೈಡ್ಲೈನ್ ಅನ್ನು ಸಹ ಕೊಡುತ್ತೆ. WHO ಆಲ್ಸೋ ರಿನೇಮ್ ಡಿಸೀಸಸ್ ವೆನ್ ದರ್ ಒರಿಜಿನಲ್ ನೇಮ್ಸ್ ಆರ್ ಲಿಂಕ್ಡ್ ಟು ಅನ್ಎಥಿಕಲ್ ಹಿಸ್ಟರೀಸ್. ಯಾವುದೋ ಒಂದು ರೋಗಕ್ಕೆ ಉದಾಹರಣೆಗೆ ಕೊಟ್ಟಿದ್ದಾರೆ ನೋಡಿ, ರೈಟರ್ ಸಿಂಡ್ರೋಮ್ ಅಂತ ಒಂದು ರೋಗ ಇತ್ತು. ಇದನ್ನ ಈಗ ರಿಯಾಕ್ಟಿವ್ ಆರ್ಥರೈಟಿಸ್ ಅಂತ ಬದಲು ಮಾಡಿದ್ದಾರೆ. ಯಾಕಂತಂದ್ರೆ ಈ ರೈಟರ್ಸ್ ಅನ್ನುವಂಥದ್ದು ಒಬ್ಬ ಡಾಕ್ಟರ್ನ ಹೆಸರು. ಡಾಕ್ಟರ್ ಮೊದಲು ನಾಜಿಗಳ ಜೊತೆ ಕನೆಕ್ಷನ್ ಅನ್ನ ಇಟ್ಕೊಂಡಿದ್ರು. ಹಾಗಾಗಿ ಅವರು ಎಷ್ಟೋ ಜನರ ಸಾವು ನೋವಿಗೆ ಕಾರಣ ಆಗಿದ್ರು, ಅಥವಾ ಬೇರೆ ಬೇರೆ ನಾಜಿಗಳು ನಡೆಸ್ತಾ ಇದ್ರಲ್ವಾ ಕಾನ್ಸಂಟ್ರೇಷನ್ ಕ್ಯಾಂಪ್ ಮತ್ತ ಅಂತ ಒಂದು ಚಟುವಟಿಕೆಗಳಲ್ಲಿ ಅವರು ಪಾಲ್ಗೊಂಡಿದ್ರು. ಹಾಗಾಗಿ ಅವರ ಒಂದು ನೇಮನ್ನ ತೆಗೆದು ಈಗ ರಿಯಾಕ್ಟಿವ್ ಆರ್ಥರೈಟಿಸ್ ಅಂತ ಅದಕ್ಕೆ ಹೆಸರಿಟ್ಟಿದ್ದಾರೆ. ಗ್ಲೋಬಲ್ ರೆಸ್ಪಾನ್ಸಿಬಿಲಿಟಿ. ಡಿಸೀಸಸ್ ಸ್ಪ್ರೆಡ್ ಅಕ್ರಾಸ್ ಬಾರ್ಡರ್ಸ್. ಅಂದ್ರೆ ರೋಗಕ್ಕೆ ಯಾವುದೇ ಬಾರ್ಡರ್ ಲಿಮಿಟ್ ಇರೋದಿಲ್ಲ. ರೋಗ ಈ ದೇಶದಲ್ಲಿ ಮಾತ್ರ ತಾನು ಹರಡ್ತೀನಿ ಅಂತ ಯಾವ ರೋಗನೂ ಬಂದು ಅಲ್ಲಿ ಒಕ್ಕರ್ಸ್ಕೊಳ್ಳೋದಿಲ್ಲ. ಹಾಗಾಗಿ ಈಗೇನು ಹೇಳ್ತಾ ಇದ್ದಾರೆ, ಸೊ ಸೈಂಟಿಸ್ಟ್ ಶುಡ್ ಫೋಕಸ್ ಆನ್ ಫೈಂಡಿಂಗ್ ಕಾಸಸ್ ಅಂಡ್ ಕ್ಯೂರ್ಸ್ ರಾದರ್ ದನ್ ಯೂಸಿಂಗ್ ನೇಮ್ಸ್ ದಟ್ ಕ್ರಿಯೇಟ್ ಸ್ಟೀರಿಯೋಟೈಪ್ಸ್ ಅಂಡ್ ಡಿವೈಡ್ ಪೀಪಲ್. ಬೇರೆ ಬೇರೆ ಸಮಾಜದ ಅಂಗಗಳು ಹೇಗೂ ಡಿವಿಷನ್ ಅನ್ನ ಅಥವಾ ವಿಭಜನೆಯನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಕಾಯ್ಕೊಂಡಿರುತ್ತವೆ. ಮತ್ತೆ ಈಗ ಸೈಂಟಿಸ್ಟ್ಗಳು ಸಹ ನೀವು ಇದನ್ನ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನೀವು ರೋಗ ಯಾವ್ದ್ರಿಂದ ಹರಡ್ತಾ ಇದೆ ಅಂತ ಒಂದು ವೈಶಿಷ್ಟ್ಯಗಳ ಮೇಲೆ, ಅದರ ಕ್ಯಾರೆಕ್ಟರಿಸ್ಟಿಕ್ ಮೇಲೆ ಫೋಕಸ್ ಮಾಡಿ, ಮತ್ತೆ ಅದಕ್ಕೆ
ಬೇಗ ಹೇಗೆ ಅದಕ್ಕೆ ಸೊಲ್ಯೂಷನ್ ಅನ್ನ ಕಂಡುಹಿಡಿಯೋದು, ಅದರ ಕಾರಣಗಳೇನು ಮತ್ತೆ ಹೇಗೆ ಅದನ್ನ ಗುಣಪಡಿಸೋದು ಅನ್ನೋದ್ರ ಮೇಲೆ ಫೋಕಸ್ ಮಾಡಿದ್ರೆ ಸಾಕು. ಹಾಗಾಗಿ ಅದನ್ನ ಮುಖ್ಯವಾಗಿ ಗಮನಿಸಿ ಅಂತ WHO ಸಹ ಹೇಳುತ್ತೆ. ಇದಾದ ನಂತರ ಕೆಳಗಡೆ ಬಂದ್ರೆ ನ್ಯೂ ಗ್ರೀನರ್ ಎಲೆಕ್ಟ್ರೋಕೆಮಿಕಲ್ ಪ್ರೊಸೆಸ್ ಟರ್ನ್ಸ್ ಯೂರಿನ್ ಇಂಟು ಪ್ಲಾಂಟ್ ಫ್ಯೂಯಲ್. ಅಂದ್ರೆ ಮೂತ್ರವನ್ನ ಹೇಗೆ ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಹೊಸ ಒಂದು ಕೆಮಿಕಲ್ ಪ್ರೊಸೆಸ್ ಅನ್ನ ಕಂಡುಹಿಡಿದಿದ್ದಾರೆ. ಎಲೆಕ್ಟ್ರೋಕೆಮಿಕಲ್ ಪ್ರೊಸೆಸ್ ಅನ್ನ ಅದ್ರ ಬಗ್ಗೆ ಕೊಡ್ತಾ ಇದ್ದಾರೆ ಇಲ್ಲಿ. ಯೂರಿನ್ ಇಸ್ ವ್ಯಾಲ್ಯೂಯೇಬಲ್ ಅಂದ್ರೆ ಯೂರಿನ್ ಕಂಟೇನ್ಸ್ ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ಸ್ ಲೈಕ್ ನೈಟ್ರೋಜನ್, ಫಾಸ್ಫರಸ್ ಅಂಡ್ ಪೊಟ್ಯಾಷಿಯಂ. ಅಂದ್ರೆ ಯೂರಿನ್ ನಲ್ಲಿ ಮುಖ್ಯವಾಗಿ ನೈಟ್ರೋಜನ್, ಫಾಸ್ಫರಸ್ ಮತ್ತೆ ಪೊಟ್ಯಾಷಿಯಂ ಅಂತ ಬಹುಮುಖ್ಯವಾದ ನ್ಯೂಟ್ರಿಯೆಂಟ್ಸ್ ಗಳಿರುತ್ತೆ. ವಿಚ್ ಆರ್ ಎಸೆನ್ಷಿಯಲ್ ಫಾರ್ ಪ್ಲಾಂಟ್ ಗ್ರೋತ್ ಅಂಡ್ ಆರ್ ಫೌಂಡ್ ಇನ್ ಫರ್ಟಿಲೈಸರ್ಸ್. ಸಸ್ಯಗಳ ಬೆಳವಣಿಗೆಗೆ ಬಹಳ ಮುಖ್ಯವಾಗಿ ಇವು ಬೇಕಾಗುತ್ತೆ. ಮತ್ತೆ ಫರ್ಟಿಲೈಸರ್ ಗಳಲ್ಲಿ ಗೊಬ್ಬರದಲ್ಲೂ ಸಹ ಇವುಗಳನ್ನ ಬಳಸ್ತಾರೆ. ಈಗ ಹೊಸ ಒಂದು ಸೈಂಟಿಫಿಕ್ ಬ್ರೇಕ್ ಥ್ರೂ ಏನಾಗಿದೆ? ಸೈಂಟಿಸ್ಟ್ ಹ್ಯಾವ್ ಡೆವಲಪ್ಡ್ ಅ ನ್ಯೂ ಮೆಥಡ್ ಟು ಎಕ್ಸ್ಟ್ರಾಕ್ಟ್ ಯೂರಿಯಾ ಫ್ರಮ್ ಯೂರಿನ್ ಇನ್ ಸಾಲಿಡ್ ಫಾರ್ಮ್ ಯೂಸಿಂಗ್ ಅ ಕೆಮಿಕಲ್ ರಿಯಾಕ್ಷನ್ ವಿತ್ ಹೈಡ್ರೋಜನ್ ಪೆರಾಕ್ಸೈಡ್. ಹೈಡ್ರೋಜನ್ ಪೆರಾಕ್ಸೈಡ್ ಅನ್ನು ಉಪಯೋಗಿಸಿಕೊಂಡು ಯೂರಿನ್ ನಲ್ಲಿ ಇರುವಂತಹ ಯೂರಿಯಾವನ್ನ ಸಾಲಿಡ್ ಫಾರ್ಮ್ ಅಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಸೈಂಟಿಸ್ಟ್ಗಳು ಹೊಸ ಮೆಥಡ್ ಅನ್ನ ಡೆವಲಪ್ ಮಾಡಿದ್ದಾರೆ. ಕ್ರಿಯೇಟಿಂಗ್ ಅ ಯೂಸ್ಫುಲ್ ಕಂಪೌಂಡ್ ಕಾಲ್ಡ್ ಪರ್ಕಾರ್ಬಮೈಡ್. ಪರ್ಕಾರ್ಬಮೈಡ್ ಅನ್ನೋದನ್ನ ನೆನಪಿಟ್ಕೊಳ್ಳಿ ಸರಿಯಾಗಿ, ಇದನ್ನ ಪ್ರಿಲಿಮ್ಸ್ ಅಲ್ಲಿ ಕೇಳಬಹುದು. ಹಾಗಾಗಿ ಪರ್ಕಾರ್ಬಮೈಡ್ ಅನ್ನುವಂತಹ ಒಂದು ಕಂಪೌಂಡ್ ಇದರಲ್ಲಿ ಕ್ರಿಯೇಟ್ ಆಗುತ್ತೆ. Eco-friendly solution. This process helps recycle urine, reducing waste and creating a natural fertilizer, while also making wastewater treatment more efficient. ಇದರಿಂದಾಗಿ ಮೂತ್ರವನ್ನ ಪುನರುಪಯೋಗ ಪಡಿಸ್ಕೊಳ್ಬಹುದು ಅಂತಂದ್ರೆ ಒಳ್ಳೆಯ ರೀತಿಯಲ್ಲಿ ಉಪಯೋಗ ಪಡಿಸ್ಕೊಳ್ಬಹುದು. ನೈಸರ್ಗಿಕ ಗೊಬ್ಬರವನ್ನಾಗಿ ಅದನ್ನ ಪರಿವರ್ತಿಸಬಹುದು. ಮತ್ತೆ ಈಗ ವೇಸ್ಟ್ ವಾಟರ್ ಇರುತ್ತಲ್ವಾ, ತ್ಯಾಜ್ಯ ನೀರು, ಅದನ್ನ ಸಂಸ್ಕರಿಸಲಿಕ್ಕೆ ಇರುವಂತಹ ವಿಧಾನಗಳನ್ನ ಹೆಚ್ಚು ಪರಿಣಾಮಕಾರಿಯಾಗಿ ನಾವು ಅದನ್ನ ಬಳಸ್ಕೋಬಹುದು. ಸ್ಮಾರ್ಟ್ ಕೆಮಿಕಲ್ ಪ್ರೊಸೆಸ್. The method uses special carbon-based materials to turn urine into percarbamide. ಒಂದು ಕಾರ್ಬನ್ ಬೇಸ್ಡ್ ಮಟೀರಿಯಲ್ಗಳನ್ನ ಉಪಯೋಗಿಸಿಕೊಳ್ಳುತ್ತೆ. ಸ್ಲೋಲಿ ರಿಲೀಸಸ್ ನೈಟ್ರೋಜನ್. ಅದರಿಂದ ನೈಟ್ರೋಜನ್ ನಿಧಾನವಾಗಿ ರಿಲೀಸ್ ಆಗ್ತಾ ಹೋಗುತ್ತೆ. ಹೆಲ್ಪಿಂಗ್ ಪ್ಲಾಂಟ್ಸ್ ಗ್ರೋ ಬೆಟರ್. ಇದರಿಂದ ಸಸ್ಯಗಳು ಉತ್ತಮವಾಗಿ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ. ಸೈನ್ಸ್ ಸಸ್ಟೈನೇಬಲ್ ಫ್ಯೂಚರ್ ಅಂತಂದ್ರೆ ಸುಸ್ಥಿರ ಭವಿಷ್ಯಕ್ಕೋಸ್ಕರ ಇದು ಬಹಳ ಹೆಲ್ಪ್ ಆಗುತ್ತೆ. ಸೈಂಟಿಸ್ಟ್ ಬಿಲೀವ್ ದಿಸ್ innovation can improve farming, reduce pollution, and make better use of waste, helping to complete the nitrogen cycle in the nature. ಹೊಸ ತಂತ್ರಜ್ಞಾನದಿಂದ ಮುಖ್ಯವಾಗಿ ಕೃಷಿನ ಸುಧಾರಿಸಬಹುದು, ಮಾಲಿನ್ಯವನ್ನು ಕಡಿಮೆ ಮಾಡಬಹುದು, ಮತ್ತೆ ತ್ಯಾಜ್ಯಗಳ ಮರುಬಳಕೆಯನ್ನ ಇನ್ನಷ್ಟು ಉತ್ತಮಗೊಳಿಸಬಹುದು. ಅದೇ ರೀತಿ ನೈಟ್ರೋಜನ್ ಸೈಕಲ್ ಇರುತ್ತಲ್ವಾ ವಾತಾವರಣದಲ್ಲಿ, ಅದನ್ನ ಸಂಪೂರ್ಣಗೊಳಿಸಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದಾದ ನಂತರ ಕೆಳಗಡೆ ಇಸ್ ರೈಸಿಂಗ್ ಕನ್ಸ್ಯೂಮರ್ ಕ್ರೆಡಿಟ್ ಕಾಸ್ಟ್ ಫಾರ್ ಕನ್ಸರ್ನ್. ಕನ್ಸ್ಯೂಮರ್ ಕ್ರೆಡಿಟ್ ತುಂಬಾ ವಿಷಯಗಳು, ಬಹಳ ಇಂಪಾರ್ಟೆಂಟ್ ಆದ ವಿಷಯಗಳು ಬರುತ್ತೆ ಇದರಲ್ಲಿ, ನೋಡ್ಕೊಳ್ಳಿ ಸರಿಯಾಗಿ. ಹೌಸ್ ಹೋಲ್ಡ್ ಡೆಪ್ಟ್ ಇಸ್ ರೈಸಿಂಗ್. ಗೃಹ ಬಳಕೆಗೋಸ್ಕರ ಸಾಲ ಮಾಡ್ತಾರಲ್ವಾ ಜನರು, ಅದರ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇದೆ. ಹೌಸ್ ಹೋಲ್ಡ್ ಡೆಪ್ಟ್ ಇನ್ ಇಂಡಿಯಾ ಹ್ಯಾಸ್ ಇನ್ಕ್ರೀಸ್ಡ್ ಫ್ರಮ್ 36.6% ಆಫ್ GDP ಇನ್ 2021 ಟು 42.9% ಇನ್ 2024. ಗೃಹ ಬಳಕೆಗೋಸ್ಕರ ಮಾಡ್ತಾ ಇರುವಂತಹ ಸಾಲದ ಪ್ರಮಾಣ 2021ರಲ್ಲಿ 36.6ರಷ್ಟಿತ್ತು. ಜಿಡಿಪಿಯ ಒಂದು 36.6ರಷ್ಟಿತ್ತು. ಅದು ಈಗ 2024ರ ವೇಳೆಗೆ 42.9ರಷ್ಟು ಆಗಿದೆ. ಬೇರೆ ದೇಶಗಳಿಗೆ ಹೋಲಿಸಿದ್ರೆ ಸ್ವಲ್ಪ ಕಡಿಮೆ. ವೈಲ್ ಇಟ್ ಇಸ್ ಲೋವರ್ ದೆನ್ ಅದರ್ ಕಂಟ್ರೀಸ್, ದ ರೈಸಿಂಗ್ ಡೆಟ್ ಟು GDP ರೇಷಿಯೋ ಇಸ್ ಕನ್ಸರ್ನ್. ಆದರೆ ಮುಖ್ಯವಾಗಿ ಯಾವುದು ಆತಂಕಕಾರಿಯಾದ ವಿಷಯ, ಸಾಲ ಮತ್ತೆ GDP ಅನುಪಾತ ಇದೆಯಲ್ಲ, ಡೆಟ್ ಟು GDP ರೇಷಿಯೋ, ಇದು ಹೆಚ್ಚಾಗ್ತಾ ಇದೆ. ಇನ್ನು ಮೋರ್ ಬಾರೋಯಿಂಗ್ ಫಾರ್ ಕನ್ಸಂಪ್ಷನ್. ಪೀಪಲ್ ಆರ್ ಟೇಕಿಂಗ್ ಮೋರ್ ಲೋನ್ಸ್ ಫಾರ್ ಡೈಲಿ ಎಕ್ಸ್ಪೆನ್ಸಸ್. ಅಂದ್ರೆ ದಿನನಿತ್ಯದ ಖರ್ಚಿಗೋಸ್ಕರನೇ ಜನರು ಹೆಚ್ಚು ಸಾಲವನ್ನು ಮಾಡಬೇಕಾದಂತ ಪರಿಸ್ಥಿತಿ ಬಂದಿದೆ. ರಾದರ್ ದೆನ್ ಫಾರ್ ಅಸೆಟ್ ಲೈಕ್ ಹೌಸಸ್, ಎಜುಕೇಶನ್. ಈಗ ಶಿಕ್ಷಣಕ್ಕೋಸ್ಕರ ಸಾಲ ಮಾಡೋದು ಬೇರೆ, ಮನೆ ಕಟ್ಟೋಕೋಸ್ಕರ ಸಾಲ ಮಾಡೋದು ಬೇರೆ, ಅದೆಲ್ಲ ಅಸೆಟ್ಗಳು. ಅಂದ್ರೆ ಮುಂದೆ ಒಂದು ದಿನ ಅದು ನಮಗೆ ಲಾಭವನ್ನು ತಂದು ಕೊಡಬಹುದು. ಆದ್ರೆ ನಮ್ಮ ದಿನನಿತ್ಯದ ಖರ್ಚಿರುತ್ತಲ್ವಾ, ಅದಕ್ಕೆ ಸಾಲ ಮಾಡಬೇಕಾದಂತ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ದಿಸ್ ಟ್ರೆಂಡ್ ಎಸ್ಪೆಷಲಿ ಅಮಂಗ್ ಲೋವರ್ ಇನ್ಕಮ್ ಹೌಸ್ ಹೋಲ್ಡ್ಸ್. ಕಡಿಮೆ ಆದಾಯ ಬರ್ತಾ ಇರುವಂತಹ ಹೌಸ್ ಹೋಲ್ಡ್ಗಳಲ್ಲಿ ಇದು ಹೆಚ್ಚಾಗಿ ಕಾಣಿಸ್ತಾ ಇದೆ. ವುಡ್ ಇಂಡಿಕೇಟ್ ಫಿನಾನ್ಷಿಯಲ್ ಸ್ಟ್ರೆಸ್. ಇಂತಹ ಮನೆಗಳಲ್ಲಿ ಆರ್ಥಿಕವಾಗಿ ತೀವ್ರ ಒತ್ತಡ ಉಂಟಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ರಿಚ್ ವರ್ಸಸ್ ಪುವರ್ ಬಾರೋವಿಂಗ್ ಪ್ಯಾಟರ್ನ್ಸ್. ವೆಲ್ದಿಯರ್ ಬಾರೋವರ್ಸ್ ಮೇನ್ಲಿ ಟೇಕ್ ಲೋನ್ಸ್ ಫಾರ್ ಅಸೆಟ್ಸ್, ವೈಲ್ ಲೋವರ್ ಇನ್ಕಮ್ ಹೌಸ್ ಹೋಲ್ಡ್ಸ್ ರಿಲೈ ಆನ್ ಅನ್ಸೆಕ್ಯೂರ್ಡ್ ಲೋನ್ಸ್ ಫಾರ್ ಕನ್ಸಂಪ್ಷನ್, ಇನ್ಕ್ರೀಸಿಂಗ್ ಫಿನಾನ್ಷಿಯಲ್ ರಿಸ್ಕ್. ಅಂತಂದ್ರೆ ಶ್ರೀಮಂತರಾಗಿರುವವರು ಆಸ್ತಿಗಳನ್ನ ಖರೀದಿಸಲಿಕ್ಕೆ ಸಾಲ ಮಾಡ್ತಾರೆ. ಆದ್ರೆ ಕಡಿಮೆ ಆದಾಯ ಇರುವಂತಹ ಬಡವರು ಏನ್ ಮಾಡ್ತಿದ್ದಾರೆ, ಕ್ರೆಡಿಟ್ ಕಾರ್ಡ್ ಮತ್ತೆ ಖಾಸಗಿ ಸಾಲಗಳಂತಹ ಇಂಥ ಒಂದು ಮಾರ್ಗಗಳನ್ನು ಉಪಯೋಗಿಸಿಕೊಂಡು ಸಾಲವನ್ನ ಪಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಫಿನಾನ್ಷಿಯಲ್ ರಿಸ್ಕ್ ಸಹ ಹೆಚ್ಚಾಗ್ತಾ ಇದೆ.
Risk of loan defaults. Many lower income borrowers have multiple loans. ಈಗ ಒಂದೇ ಅಲ್ಲ ಹಲವಾರು ರೀತಿಯಲ್ಲಿ ಸಾಲ ತೆಗೆದುಕೊಳ್ಳೋದು ಕ್ರೆಡಿಟ್ ಕಾರ್ಡು, ಪರ್ಸನಲ್ ಲೋನು ಮತ್ತೆ ಹೌಸಿಂಗ್ ಲೋನು. ಈಗ ಬೇರೆ ಬೇರೆ ರೀತಿಯ ಸಾಲಗಳನ್ನ ತೆಗೆದುಕೊಂಡಿರ್ತಾರೆ. ಇಫ್ ದೇ ಡಿಫಾಲ್ಟ್ ಒನ್ ಅಂತಂದ್ರೆ ಒಂದು ಸಾಲವನ್ನು ತೀರ್ಸ್ಲಿಕ್ಕೆ ಆಗದೆ ಇದ್ಬಿಟ್ರೆ ಆಲ್ ದ ಲೋನ್ಸ್ ಮೇ ಬಿಕಮ್ ನಾನ್ ಪರ್ಫಾರ್ಮಿಂಗ್ ಕ್ರಿಯೇಟಿಂಗ್ ಅ ಬಿಗ್ಗರ್ ಫಿನಾನ್ಷಿಯಲ್ ಪ್ರಾಬ್ಲಮ್. ಒಂದು ಸಾರಿ ಒಂದು ಲೋನ್ ಅನ್ನ ತೀರ್ಸ್ಲಿಕ್ಕೆ ಆಗದೆ ಇದೆ ಅಂತ ಆಗೋದಿಲ್ಲ ಅಂತಂದ್ರೆ ಎಲ್ಲಾ ಸಾಲಗಳ ಮೇಲೆ ಅದು ತುಂಬಾ ದೊಡ್ಡ ಪರಿಣಾಮವನ್ನು ಬೀರುತ್ತೆ. ಅದರಿಂದ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಕ್ರಿಯೇಟ್ ಆಗುತ್ತೆ. ಅಂದ್ರೆ ಅನುತ್ಪಾದಕ ಆಸ್ತಿಗಳು ಕ್ರಿಯೇಟ್ ಆಗಬಹುದು ಇದರಿಂದ. ಮುಂದೆ ಏನಾಗುತ್ತೆ ದೊಡ್ಡ ಮಟ್ಟದಲ್ಲಿ ಹಣಕಾಸಿನ ಸಂಕಷ್ಟ ಎದುರಾಗುತ್ತೆ. Impact on economic growth. When poorer households spend more on loan repayments instead of buying goods, overall economic growth slow down. ಯಾವಾಗ ಈಗ ಬಡ ಜನರು ಕಡಿಮೆ ಆದಾಯವನ್ನು ಹೊಂದಿರುವವರು ಉತ್ಪನ್ನ ಖರೀದಿ ಮಾಡೋದಕ್ಕಿಂತ ಸಾಲ ತೀರಿಸಲಿಕ್ಕೆ ಹೆಚ್ಚು ಖರ್ಚು ಮಾಡಬೇಕಾಗ್ತಿದೆ ಅಂತಂದ್ರೆ ಅವರ ಆರ್ಥಿಕ ಬೆಳವಣಿಗೆ ಅಷ್ಟು ಕುಂಠಿತ ಆಗ್ತಾ ಇದೆ ಅಂತ ಅರ್ಥ. ಹಾಗಾಗಿ ಏನ್ ಮಾಡಬೇಕು ಪಾಲಿಸಿ ಮೇಕರ್ಸ್ ನೀಡ್ ಟು ಅಡ್ರೆಸ್ ದ ರಿಸ್ಕ್ ಆಫ್ ರೈಸಿಂಗ್ ಕನ್ಸ್ಯೂಮರ್ ಡೆಟ್. ಇಂತಹ ಕನ್ಸ್ಯೂಮರ್ ಡೆಪ್ಟ್ ಅನ್ನ ಅಂತಂದ್ರೆ ಇದನ್ನ ನಿಯಂತ್ರಿಸಲಿಕ್ಕೆ ನೀತಿಗಳನ್ನ ರೂಪಿಸುವವರು ಪಾಲಿಸಿ ಮೇಕರ್ಸ್ಗಳು ಸರಿಯಾದ ಕ್ರಮಗಳನ್ನ ಕೈಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಲೇಬೇಕು. ಈ ಕಡೆ ಒಂದು ಇಂಟ್ರೆಸ್ಟಿಂಗ್ ಆದಂತಹ ವಿಷಯ ಇದೆ. ಲೈ ಡಿಟೆಕ್ಟರ್ಸ್ ರೀಡಿಂಗ್ ಯುವರ್ ವೈಟಲ್ಸ್ ಅಂತಂದ್ರೆ ಲೈ ಡಿಟೆಕ್ಟರ್ಸ್ ಅಂತಂದ್ರೆ ಏನು? ಸುಳ್ಳನ್ನ ಪತ್ತೆ ಹಚ್ಚುವ ಯಂತ್ರ. ನೀವು ಫಿಲ್ಮ್ಗಳೆಲ್ಲ ನೋಡಿರಬಹುದು. ಹೇಗೆ ಕೆಲಸ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಹೌ ಅ ಲೈ ಡಿಟೆಕ್ಟರ್ ವರ್ಕ್ಸ್. ಪಾಲಿಗ್ರಾಫ್ ಅಂತ ಕರೀತಾರೆ. ಪಾಲಿಗ್ರಾಫ್ ಯಂತ್ರ ಅದು. ಹೆಸರಾದ್ರೆ ಏನು? ಪಾಲಿಗ್ರಾಫ್ ಅಂತ. ಪಾಲಿಗ್ರಾಫ್ ಮಷೀನ್ ಚೆಕ್ಸ್ ಫಿಸಿಕಲ್ ಚೇಂಜಸ್ ಇನ್ ದ ಬಾಡಿ ಲೈಕ್ ಹಾರ್ಟ್ ಬೀಟ್, ಬ್ರೀದಿಂಗ್, ಸ್ವೆಟ್ಟಿಂಗ್ ಅಂಡ್ ಬ್ಲಡ್ ಪ್ರೆಷರ್. ಸಮ್ಮನ್ ಆನ್ಸರ್ ಕ್ವಶನ್ಸ್ ಇಫ್ ದೀಸ್ ಚೇಂಜಸ್ ಅ ಲಾಟ್ ಇಟ್ ಮೈಟ್ ಮೀನ್ ದ ಪರ್ಸನ್ ಇಸ್ ಲೈಯಿಂಗ್. ಈ ಒಂದು ಪಾಲಿಗ್ರಾಫ್ ಯಂತ್ರ ಏನ್ ಮಾಡುತ್ತೆ? ನಮ್ಮ ಹೃದಯ ಬಡಿತ, ಉಸಿರಾಟ, ಬೆವರೋದು, ರಕ್ತದ ಒತ್ತಡ ಈ ಮೊದಲಾದ ದೈಹಿಕ ಬದಲಾವಣೆಗಳನ್ನ ಅಳತೆ ಮಾಡ್ತಾ ಇರುತ್ತೆ. ಯಾರಾದ್ರೂ ಪ್ರಶ್ನೆಗೆ ಉತ್ತರ ಕೊಡ್ಬೇಕಾದ್ರೆ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಚೇಂಜಸ್ ಆಯ್ತು ಅಂತಂದ್ರೆ, ಹೃದಯ ಬಡಿತ ಜಾಸ್ತಿ ಆಗ್ತಾ ಇದೆ, ಉಸಿರಾಟ ಏರ್ತಾ ಇದೆ ಅಂತ ಆದ್ರೆ ಆ ವ್ಯಕ್ತಿ ಸುಳ್ಳು ಹೇಳ್ತಾ ಇರಬಹುದು ಅನ್ನುವಂತ ಅನುಮಾನ ವ್ಯಕ್ತ ಆಗುತ್ತೆ. ಆದ್ರೆ ಏನು ಇದು ಈ ಒಂದು ಕಾರಣದಿಂದಾಗಿ ಏನಾಗುತ್ತೆ ಇದರಿಂದ ವೈ ಇಟ್ ಇಸ್ ಅನ್ರಿಲಯಬಲ್. ಇದನ್ನ ವಿಶ್ವಾಸಾರ್ಹವಾಗಿ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. Scientists say polygraphs don't always work because people can control their emotions or react nervously even when telling the truth. So the test results are not always correct. ಹೀಗಾಗಿ ಎಷ್ಟೋ ಸಾರಿ ನಮಗೆ ಭಯ ಆದಾಗ ಈ ಕಠಿಣ ಪರಿಸ್ಥಿತಿಯಲ್ಲಿ ಏನಾಗ್ಬಿಡುತ್ತೆ ನಮ್ಮ ಹೆಸರೇ ನಮ್ಗೆ ನೆನಪಾಗುದಿಲ್ಲ. ಅಂತ ಒಂದು ಸಂದರ್ಭಗಳು ಬರ್ತಾ ಇರುತ್ತೆ ನರ್ವಸ್ ಆದಾಗ. ಹಾಗಾಗಿ ಪಾಲಿಗ್ರಾಫ್ ಫಲಿತಾಂಶ ಯಾವಾಗೂ ನಿಖರವಾಗಿರೋದಿಲ್ಲ. ಕೆಲವರು ತಮ್ಮ ಭಾವನೆಗಳನ್ನು ನಿಯಂತ್ರಿಸಿಕೊಂಡು ಸಹ ಸುಳ್ಳನ್ನ ಹೇಳಲಿಕ್ಕೆ ಸಾಧ್ಯ ಇದೆ. ಮತ್ತೆ ನಿಜ ಹೇಳಬೇಕಾದ್ರೂ ಒತ್ತಡಕ್ಕೆ ಒಳಗಾಗುವ ಸಾಧ್ಯತೆನೂ ಇದೆ. ಹಾಗಾಗಿ ಫಲಿತಾಂಶ ತಪ್ಪಾಗಿರಬಹುದು. ಇದಕ್ಕೂ ಈ ಕಾರಣದಿಂದಾಗಿ ಏನಾಗುತ್ತೆ ನಾಟ್ ಯೂಸ್ಡ್ ಇನ್ ಕೋರ್ಟ್. ಈ ಸುಳ್ಳು ಅಷ್ಟು ಬೇಗ ಪತ್ತೆ ಮಾಡಬಹುದು ಅಂತಂದ್ರೆ ಕೋರ್ಟ್ಗಳೆಲ್ಲ ಇದನ್ನ ಇಟ್ಕೊಂಡು ಈಸಿಯಾಗಿ ಪ್ರಕರಣಗಳನ್ನ ಸಾಲ್ವ್ ಮಾಡಬಹುದಿತ್ತಲ್ವಾ. ಆದ್ರೆ ಇಷ್ಟೆಲ್ಲ ಅದಕ್ಕೆ ಕನ್ಸರ್ನ್ ಗಳು ಇರೋದ್ರಿಂದ ಕೋರ್ಟ್ ನಲ್ಲಿ ಇದನ್ನ ಯೂಸ್ ಮಾಡೋದಿಲ್ಲ. ಇವನ್ ದೋ ಪಾಲಿಗ್ರಾಫ್ಸ್ ಹ್ಯಾವ್ ಬೀನ್ ಅರೌಂಡ್ ಫಾರ್ 100 ಇಯರ್ಸ್, ನೂರಾರು ವರ್ಷಗಳಿಂದ ಈ ಯಂತ್ರ ಇದೆ. ಕೋರ್ಟ್ಸ್ ಡೋಂಟ್ ಅಕ್ಸೆಪ್ಟ್ ದೆಮ್ ಆಸ್ ಅ ಪ್ರೂಫ್ ಬಿಕಾಸ್ ದೇ ಆರ್ ನಾಟ್ 100% ರಿಲಯಬಲ್ ಇನ್ ಡಿಟೆಕ್ಟಿಂಗ್ ಲೈಸ್. 100% ಅಷ್ಟು ನಿಖರವಾಗಿ ನಿಜವಾಗ್ಲೂ ಸುಳ್ಳು ಹೇಳ್ತಾ ಇದ್ದಾರಾ ಅನ್ನೋದನ್ನ ಇಲ್ಲಿಂದ ಕಂಡುಹಿಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಹೀಗಾಗಿ ನ್ಯಾಯಾಲಯದಲ್ಲಿ ಇದನ್ನ ಬಳಸೋದಿಲ್ಲ. ಇದಾದ ನಂತರ ಎಲ್ಲ ಆರ್ಟಿಕಲ್ ನ ಕವರ್ ಮಾಡಿದ್ದೇವೆ. ವೊಕ್ಯಾಬ್ಯುಲರಿಗೆ ಬಂದ್ರೆ ಮೊದಲು ದ ಅಬ್ರೋಗೇಷನ್ ಆಫ್ ದಿ ಓಲ್ಡ್ ಲಾ ಸರ್ಪ್ರೈಸ್ಡ್ ಮೆನಿ ಸಿಟಿಸನ್ಸ್. ಅಬ್ರೋಗೇಷನ್ ಅಂತಂದ್ರೆ ಕ್ಯಾನ್ಸಲ್ ಮಾಡೋದು. ಹಳೆಯ ಒಂದು ಕಾನೂನನ್ನ ಕ್ಯಾನ್ಸಲ್ ಮಾಡಿದ್ರು. ಅದರಿಂದ ಬಹಳ ಜನರಿಗೆ ಸರ್ಪ್ರೈಸ್, ಆಶ್ಚರ್ಯ ಉಂಟು ಮಾಡ್ತೋದು. ಆಸ್ ದೇವರ್ ಎವರ್ಸ್ ಟು ಸಡನ್ ಚೇಂಜಸ್. ಎವರ್ಸ್ ಅಂತಂದ್ರೆ ಅನ್ವಿಲ್ಲಿಂಗ್, ಹೊಸ ಚೇಂಜಸ್ ಆಗತ್ತೆ ಅಂತ ಅವರು ಅಂದ್ಕೊಂಡಿರ್ಲಿಲ್ಲ. ಅವರಿಗೆ ಅವರು ಅದನ್ನ ವಿರೋಧಿಸುವ ಲೆಕ್ಕದಲ್ಲಿ ಇದ್ರು. ಅಂತಂದ್ರೆ ಹೊಸ ಚೇಂಜಸ್ ಸಡನ್ ಆಗಿ ಏನೋ ಚೇಂಜಸ್ ಆಗಿದೆ ಅನ್ನೋದನ್ನ ಅವರು ತಡ್ಕೊಳ್ತಾ ಇರ್ಲಿಲ್ಲ. ಆದ್ರೆ ದ ನ್ಯೂ ರೂಲ್ಸ್ ಏಮ್ ಟು ಅಕ್ಲೂಡ್ ಕರಪ್ಷನ್. ಹೊಸ ಕಾನೂನು ಇದೆಯಲ್ವಾ, ಯಾವುದಕ್ಕೋಸ್ಕರ ಇರೋದು? ಅಕ್ಲೂಡ್ ಅಂತಂದ್ರೆ ಬ್ಲಾಕ್ ಮಾಡೋದು, ಪ್ರಿವೆಂಟ್ ನಿಲ್ಸೋದು. ಯಾವ್ದನ್ನ ತಡೆ ಹಿಡಿಲಿಕ್ಕೋಸ್ಕರ? ಕರಪ್ಷನ್ ಅನ್ನ, ಭ್ರಷ್ಟಾಚಾರವನ್ನ ತಡೆ ಹಿಡಿಲಿಕ್ಕೋಸ್ಕರ ಅದನ್ನ ಜಾರಿಗೆ ತರ್ತಾರೆ. ಆ ಒಂದು ಉದ್ದೇಶವನ್ನ ಅದು ಇಟ್ಕೊಂಡಿರುತ್ತೆ. ಬಟ್ ಸಮ್ ಡೌಟೆಡ್ ದರ್ ವೆರಾಸಿಟಿ. ಆದ್ರೆ ಕೆಲವರಿಗೆ ಅದರ ವೆರಾಸಿಟಿ ಬಗ್ಗೆ, ನಿಖರತೆ ಬಗ್ಗೆ, ಸತ್ಯಾಸತ್ಯತೆ ಬಗ್ಗೆ, ನಿಜವಾಗ್ಲೂ ಇದು ಅಷ್ಟು ಟ್ರೂತ್ಫುಲ್ನೆಸ್ ಆಗಿದೆಯಾ, ಅಕ್ಯುರೇಟ್ ಆಗಿದೆಯಾ, ಆನೆಸ್ಟ್ ಆಗಿರುವಂತಹ ಲಾನ ಇದು ಅನ್ನೋದ್ರ ಬಗ್ಗೆ ಕೆಲವರಿಗೆ ಡೌಟ್ ಇರುತ್ತೆ. ಮೀನ್ ವೈಲ್ ದ ಅಪೋಸಿಷನ್ ಡೆಲಿವರ್ಡ್ ಅ ಸ್ಟ್ರಾಂಗ್ ವ್ಯಾಲೂಪ್. ವ್ಯಾಲೂಪ್ ಅಂತಂದ್ರೆ ಹಿಟ್, ಸ್ಟ್ರೈಕ್, ಟೀಕೆ ಮಾಡೋದು ಅಥವಾ ಬ್ಲೋ. ಅದೊಂದು ಟೀಕೆ ಮಾಡುತ್ತೆ. ಏನಂತ? ಕ್ರಿಟಿಸೈಸಿಂಗ್ ದಿ ಡಿಸಿಷನ್ ಹೆವಿಲಿ. ಅಂದ್ರೆ ಈ ಗವರ್ಮೆಂಟ್ ಏನಾದ್ರು ಒಂದು ಹೊಸ ಡಿಸಿಷನ್ ಇದೆಯಲ್ವಾ, ಇದು ಬಹಳ ಸರಿಯಾಗಿಲ್ಲ, ಇದು ಬಹಳ ತಪ್ಪಿದೆ, ಇದರಲ್ಲಿ ಗವರ್ಮೆಂಟ್ ಬೇಕಾದ ರೀತಿ ಮಾಡ್ತಾ ಇದೆ ಅಂತ ನಮ್ಮಲ್ಲಿ ಪ್ರತಿಪಕ್ಷಗಳು ಹೇಳ್ತಾ ಇರುತ್ತಲ್ವಾ. ಹಾಗೆ ಈ ಒಂದು ಇದರಲ್ಲಿ ಅಪೋಸಿಷನ್ ಸಹ ಟೀಕೆಯನ್ನ ವ್ಯಕ್ತಪಡಿಸ್ತಾ ಇದೆ. ಇನ್ನು ನಿನ್ನೆ ಕ್ವಶನ್ PYQ ಪ್ರಿಲಿಮ್ಸ್ ವಾಟ್ ಎಕ್ಸ್ಪ್ಲೇನ್ಸ್ ದ ಈಸ್ಟ್ವರ್ಡ್ ಫ್ಲೋ ಆಫ್ ದಿ ಇಕ್ವಿಟೋರಿಯಲ್ ಕೌಂಟರ್ ಕರೆಂಟ್. ಇದಕ್ಕೆ ಆನ್ಸರ್ ಬಿ,
ಕನ್ವರ್ಜೆನ್ಸ್ ಆಫ್ ದಿ ಟೂ ಇಕ್ವೇಟೋರಿಯಲ್ ಕರೆಂಟ್ಸ್. ಇವತ್ತಿನ ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಸಂಗಮ್ ಲಿಟರೇಚರ್ ಇನ್ ಏನ್ಷಿಯಂಟ್ ಸೌತ್ ಇಂಡಿಯಾ ಇಸ್ ಕರೆಕ್ಟ್? Sangam poems are devoid of any reference to material culture. The social classification of Varna was known to Sangam poets. Sangam poems have no reference to warrior ethic. Sangam literature refers to magical forces as irrational. ಇದಕ್ಕೆ ಸರಿಯಾದ ಉತ್ತರವನ್ನು ತಿಳ್ಕೊಂಡು ಕಮೆಂಟ್ ಮಾಡಿ. ಕರೆಕ್ಟ್ ಅಂತ ಕೇಳಿದ್ದಾರೆ, ಇನ್ನೊಂದ್ಸರಿ ನೋಡ್ಕೊಳ್ಳಿ ಯಾವುದು ಕರೆಕ್ಟ್ ಅಂತ. ಮೇನ್ಸ್ ಕ್ವಶನ್ ನೋಡೋದಾದ್ರೆ, ದ ರೈಸಿಂಗ್ ಹೌಸ್ ಹೋಲ್ಡ್ ಡೆಟ್ ಇನ್ ಇಂಡಿಯಾ, particularly among lower income groups, poses a challenge to financial stability and economic growth. Discuss the key factors driving this trend and suggest policy measures to mitigate the risk associated with increasing consumer debt. Consumer debt ಬಗ್ಗೆ ಸ್ವಲ್ಪ ಹೊತ್ತಿನ ಹಿಂದೆ ಒಂದು ಆರ್ಟಿಕಲ್ ನ ವಿಚಾರಿಸಿದ್ವಲ್ವಾ, ಅದರ ಕುರಿತು ಕ್ವಶನ್ ಇದೆ. ಆನ್ಸರ್ ರೈಟಿಂಗ್ ಅನ್ನು ಪ್ರಾಕ್ಟೀಸ್ ಮಾಡಿ. ಥಿಂಕ್ ಮಾಡ್ಲಿಕ್ಕೆ ಒಂದು ಕ್ವಶನ್ ಇದೆ. ಇಂಡಿಯಾ ಇಸ್ ಆಫನ್ ಸ್ಯಾಡ್ ಟು ಬಿ obsessed with cricket, sometimes at the cost of other sports like hockey, our national game. Do you think this is true? ಅಂದ್ರೆ ಕ್ರಿಕೆಟ್ ಮೇಲೆ ಅತಿಯಾದ ಪ್ರೀತಿಯನ್ನು ಇಟ್ಕೊಂಡು ನಾವು ಬೇರೆ ಬೇರೆ ಗೇಮ್ಸ್ಗಳನ್ನ, ಸ್ಪೋರ್ಟ್ಸ್ಗಳನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೇವೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಜನಸಂಖ್ಯೆಯನ್ನು ಹೊಂದಿದ್ರು ಒಲಿಂಪಿಕ್ಸ್ ನಲ್ಲಿ ನಮಗೆ ಅಷ್ಟೇನು ಮೆಡಲ್ಸ್ಗಳು ಬರೋದೇ ಇಲ್ಲ. ಚೀನಾದಂತಹ ದೇಶ ಎಷ್ಟು ಮೆಡಲ್ಗಳನ್ನ ಗೆಲ್ತಾ ಇದೆ. ನಮ್ಮಲ್ಲಿ ಜನಸಂಖ್ಯೆ ಕೊರತೆ ಇಲ್ಲ, ಟ್ಯಾಲೆಂಟ್ ನ ಕೊರತೆ ಸಹ ಇಲ್ಲ. ಆದ್ರೆ ಯಾಕೆ ನಮಗೆ ಮೆಡಲ್ಗಳು ಬರ್ತಾ ಇಲ್ಲ ಬೇರೆ ಬೇರೆ ಸ್ಪೋರ್ಟ್ಸ್ಗಳಲ್ಲಿ? ಅದೇ ರೀತಿ ಕ್ರಿಕೆಟ್ ಮೇಲೆ ಅತಿಯಾದ ಪ್ರೀತಿ ಇದೆ ನಮಗೆ. ಈ ಅತಿಯಾದ ಪ್ರೀತಿಯಿಂದಾನೇ ನಾವು ಬೇರೆ ಕಡೆ ಗಮನವನ್ನು ನೀಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ಏನು ನಿಮ್ಗೆ ಅನ್ಸೋದು ಏನು ಅನ್ನೋದನ್ನ ಥಿಂಕ್ ಮಾಡಿ ಕಮೆಂಟ್ ಮಾಡಿದ್ರು ಆಗುತ್ತೆ. ವಾಟ್ ಸ್ಟೆಪ್ಸ್ ಕ್ಯಾನ್ ಬಿ ಟೇಕನ್ ಟು ಪ್ರಮೋಟ್ ಅದರ್ ಸ್ಪೋರ್ಟ್ಸ್? ಹಾಗಾಗಿ ಬೇರೆ ಬೇರೆ ಆಟಗಳನ್ನು ಸಹ ಉತ್ತೇಜನ ನೀಡಲಿಕ್ಕೆ ಏನೇನು ಕ್ರಮಗಳನ್ನ ಕೈಗೊಳ್ಳಬಹುದು ಅನ್ನೋದಂತೂ ಇವತ್ತಿನ ಥಿಂಕ್ ಕ್ವಶನ್ ಇದು. ಇಷ್ಟು ಇವತ್ತಿನ ಮುಖ್ಯ ವಿಚಾರಗಳು. ಇಷ್ಟು ಹೊತ್ತಿನ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.